ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ಸಪ್ತಮ ಸ್ಕಂಧದಲ್ಲಿ ಪ್ರಹ್ಲಾದನ ಚರಿತ್ರೆ, ಲಕ್ಷ್ಮೀ ನರಸಿಂಹಾವತಾರದ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಬಂದ್ವಿ. ಭಗವಂತನನ್ನು ವಿಷಮನಲ್ಲ ಅಂತ ತಿಳಿಬೇಕು. ಅದೇ ಒಂದು ದೊಡ್ಡ ಗುಣ. ವಿಷಮನಲ್ಲ ಭಗವಂತ, ದೋಷ ದೂರ. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಾರಲ್ಲ, ದೇವರು ಹಾಗೆ ಮಾಡೋನಲ್ಲವೇ ಅಲ್ಲ. ಇವರೆಲ್ಲ ದೇವತೆಗಳು ನನಗೆ ಬಹಳ ಬೇಕಾದವರು, ಅವರೆಲ್ಲ ದಾನವರು ನನಗೆ ಬೇಡವಾದವರು ಅಂತ ಹಾಗೆ ಮಾಡಲ್ಲ ದೇವರು. ಎಲ್ಲರ ಬಗ್ಗೆಯೂ ಸಮವಾಗಿ ಇದ್ದಾನೆ ಅಂತ ತಿಳಿಬೇಕು. ಉದಾಹರಣೆ ಕೊಡೋದಾದರೆ, ಮೋಡಗಳೆಲ್ಲ ಭೂಮಿಯಲ್ಲಿ ಬೆಳೀತಿರುವಂಥ ಗಿಡಗಳ ಮೇಲೆಲ್ಲ ನೀರು ಸುರಿಸ್ತವೆ. ಬೇವಿನ ಮರ ಕಹಿಯಾದ ಹಣ್ಣನ್ನೇ ಕೊಡ್ತದೆ. ಬೇವಿನ ಮರ, ಬೇವಿನ ಹಣ್ಣು ಬಹಳ ಕಹಿ. ಆದರೆ ಬೇರೆ ಸೇಬು, ಮಾವು ಅವುಗಳಲ್ಲಿ ಸಿಹಿ ಸಿಹಿಯಾದ ಹಣ್ಣು ಇದೆ. ನೀರು ಸುರಿಸಿದ ಹಾಗೆ ಮರಗಳೆಲ್ಲ ಚೆನ್ನಾಗಿ ಬೆಳೆದು ಒಂದೊಂದು ಹಣ್ಣನ್ನು ಕೊಡ್ತಾವೆ, ಒಂದೊಂದು ರಸ ಇರ್ತದೆ. ಮೋಡಗಳೆಲ್ಲ ನೀರು ಜಾಸ್ತಿ ಸುರಿಸ್ತು ಅಂತ ಮಾವಿನ ಹಣ್ಣನ್ನು ಸಿಹಿ ಅಂತ ಹೇಳಿ, ಸ್ವಲ್ಪ ಕಡಿಮೆ ಸುರಿಸಿದೆ ಅಂತ ಬೇವಿನ ಹಣ್ಣು ಕಹಿ ಅಂತ ಹೇಳಲಿಕ್ಕಾಗ್ತದ? ಈ ಯುಕ್ತಿಯನ್ನು ನೆನಪಿಟ್ಟುಕೊಳ್ಬೇಕು. ಎರಡರಲ್ಲೂ ಮೋಡದ ನೀರು ಸಮಾನವಾಗಿ ಸುರಿದ್ರೂ ಅದರದ್ದೇ ಸ್ವಭಾವ, ಅದರೊಳಗಿರುವ ಗುಣವನ್ನು ಅಭಿವ್ಯಕ್ತಿ ಮಾಡಿರ್ತದೆ. ಹಾಗೆ ಜೀವರಾದ ನಾವು ಕೆಲವರು ಮಾವಿನ ಹಣ್ಣಿನ ಬೀಜ, ಕೆಲವರು ಬೇವಿನ ಹಣ್ಣಿನ ಬೀಜ ಇದ್ದ ಹಾಗೆ. ನಮ್ಮಂಥ ಬೀಜಗಳ ಮೇಲೆ ಭಗವಂತ ತನ್ನ ಸ್ವಾತಂತ್ರ್ಯದ ಶಕ್ತಿಯನ್ನು ಹರಿಸ್ತಾ ಇರ್ತಾನೆ, ಮೋಡದ ನೀರಿನಂತೆ. ಮೋಡದ ನೀರಿನಲ್ಲಿ ವೈಷಮ್ಯ ಇಲ್ಲ, ಸಮಾನತೆ ಇದೆ. ಹಾಗೆ ಭಗವಂತನ ಪ್ರೇರಣೆ, ಕರ್ತೃತ್ವ ಇವು ಯಾವುದರಲ್ಲೂ ವೈಷಮ್ಯ ಇಲ್ಲ ಅಂತ ತಿಳಿಬೇಕು. ಅಂಕಪಟ್ಟಿಯನ್ನು ತಯಾರು ಮಾಡೋರಿದ್ದಾರೆ. ಪ್ರತಿ ಪರೀಕ್ಷೆ ಬರೆದಾಗ ಆ ಪತ್ರಿಕೆಗಳನ್ನು ತಿದ್ದುಪಡಿ ಮಾಡಿ ಅಂಕ ಹಾಕ್ತಾರೆ. ಒಂದೇ ಹಾಲ್ನಲ್ಲಿ ಒಂದೇ ಕ್ವಶ್ಚನ್ ಪೇಪರಿಗೆ ಅನೇಕ ವಿದ್ಯಾರ್ಥಿಗಳು ಉತ್ತರವನ್ನು ಬರೆದಾಗ ಬೇರೆ ಬೇರೆ ಅಂಕಗಳಾಗ್ತವೆ.
ಎಂಥ ವೈಷಮ್ಯ ಅಂತ ಯಾರಾದರೂ ದೂರ್ತಾರ? ಎಲ್ಲರೂ ಕೂಡ ಒಂದೇ ಹಾಲ್ನಲ್ಲಿ ಬರೆದಿದ್ದಾರೆ, ಒಂದೇ ಕ್ವಶನ್ ಪೇಪರಿಗೆ ಉತ್ತರಿಸಿದ್ದಾರೆ ಅಂದಮೇಲೆ ಎಲ್ರಿಗೂ 100 ಬರಬೇಕು ಅಂತ ಹಠ ಮಾಡಿದರೆ ಇದ್ಯಾವ ಸೈನ್ಸು, ಇದೇನು ಯೋಚನೆ? ಹಾಗೆ ಭಗವಂತನು ತನ್ನ ಉದರದಲ್ಲಿದ್ದ ಅನಂತ ಜೀವರಾಶಿಗಳನ್ನು ಭೂಮಿಗೆ ತರ್ತಾನೆ ಅಂದರೆ ಹಾಲ್ ಟಿಕೆಟಿಗೆ ಕೊಟ್ಟು ಹಾಲಿಗೆ ತರಿಸಿದ ಅಂತ ಅರ್ಥ. ಮನುಷ್ಯ ಜನ್ಮ ಅನ್ನೋದನ್ನು ಕೊಟ್ಟು, ಮನುಷ್ಯ ಜನ್ಮವೇ ಹಾಲ್ ಟಿಕೆಟ್ ಇದ್ದ ಹಾಗೆ ಭೂಮಿಗೆ ನಮ್ಮನ್ನು ತರಿಸಿದ ಅಂದರೆ ಪರೀಕ್ಷೆಗೆ ತರಿಸಿದ ಅಂತ ಅರ್ಥ. ನಾವು ಮಾಡುವಂಥ ಸಾಧನೆಗಳಿಗೆ ಅನುಗುಣವಾಗಿ ನಮಗೆ ಅಂಕಪಟ್ಟಿಯನ್ನು ಹಾಕ್ತಾನೆ. ಕೆಲವರು ಒಳ್ಳೆ ರೀತಿಯಾಗಿ ಅಂಕ ಗಳಿಸೋರು ಇದ್ದಾರೆ, ಅವರ ಅರ್ಹತೆಗೆ ಅನುಗುಣ. ಕೆಲವರು ಕಡಿಮೆ, ಕೆಲವರು ಮಧ್ಯಮ, ಎ ಗ್ರೇಡ್ ಬಿ ಗ್ರೇಡ್ ಅಂತ ಮಾಡಿದ್ದಾರೆ. ಈಗಂತೂ 33ಕ್ಕೆ ಪಾಸ್ ಮಾಡ್ತಾ ಇದ್ದಾರೆ ಮಹಾನುಭಾವರು. ಇನ್ನು ಮುಂದೆಲ್ಲ ಹೋಗ್ತಾ ಬರ್ತಾ ಬರ್ತಾ ಏನಾಗ್ತದೆ ಅಂದರೆ ಅಂಕನೇ ತೆಗೆದುಬಿಡೋಣ, ಬರೆದ್ರೆ ಸಾಕು ಪಾಸ್ ಮಾಡಿಬಿಡೋಣ ಅನ್ನೋ ಸ್ಥಿತಿಗೆ ಬರ್ತದೆ. ಅಲ್ಲ, ಈಗಿರೋದು ಅದೇ ಒಳಗಿನಿಂದ. ಭಗವಂತ ಹಾಗೆ ಮಾಡಲ್ಲ. ಅವನು ಯಾವತ್ತೂ ಕೂಡ ವ್ಯಕ್ತಿಗಳಲ್ಲಿ ಆರಕ್ಷಣದ ವ್ಯವಸ್ಥೆ ಇಟ್ಟಿಲ್ಲ. ಫಲ ಕೊಡುವಾಗ ರಿಸರ್ವೇಷನ್ ಕ್ಯಾಂಡಿಡೇಟು ಇವನಿಗೇನಿದ್ರೂ ಕೂಡ ಪಾಸ್ ಮಾಡಲೇಬೇಕು, ಕೆಲಸ ಕಳಿಸ್ಲೇಬೇಕು, ಇಂಥ ಅವ್ಯವಸ್ಥೆಯನ್ನು ಸಿಸ್ಟಮ್ ಆಗಿ ಯಾವತ್ತೂ ಪರಮಾತ್ಮ ಮಾಡಲಿಲ್ಲ. ಭಗವಂತ ವ್ಯವಸ್ಥಿತವಾಗಿ ಮಾಡ್ತಾನೆ. ಎಲ್ಲರ ಪುಣ್ಯ ಪಾಪಗಳನ್ನು ಕಣ್ಣಾರೆ ಕಾಣ್ತಾನೆ, ಒಳಗಿರುವ ಸ್ವಭಾವವನ್ನು ಕಣ್ಣಾರೆ ಕಾಣ್ತಾನೆ, ಆ ಸ್ವಭಾವದಲ್ಲಿರುವ ದ್ವೇಷ ಭಕ್ತಿಗಳನ್ನೂ ಕಾಣ್ತಾನೆ. ಅದಕ್ಕೆ ಅವನಿಗೆ ವೇದಗಳಲ್ಲಿ ಸಾಕ್ಷಿ ಅಂತ ಕರೀತಾರಂತೆ. ಇನ್ಯಾರಿಗೂ ಈ ನಾಮ ಇಲ್ಲ. ಸಾಕ್ಷಿ ಅಂತ ಭಗವಂತನಿಗೆ ನಾಮ. ಕೆಲವು ಕಡೆ ಸ್ತ್ರೀಯರು ಸಾಕ್ಷಿ ಅಂತ ಇಟ್ಕೊಳ್ತಾರೆ. ಸಂಸ್ಕೃತದಲ್ಲಿ ಸಾಕ್ಷಿ ಅಂತ ಈಕಾರ ಅಂತ ಶಬ್ದ ಸ್ತ್ರೀಯರನ್ನು ಹೇಳಲ್ಲ. ಅದು ಸ್ತ್ರೀಲಿಂಗ ಅಲ್ಲ, ಅದು ಪುಲ್ಲಿಂಗ ಶಬ್ದ. ಸಾಕ್ಷಿನ್ ಅಂತ ನಕಾರ ಅಂತ ಶಬ್ದ, ಇನ್ನಂಥ ಶಬ್ದ. ಅದು ಭಗವಂತನಿಗೆ ಮಾತ್ರ ಮೀಸಲಂತೆ. ಉಪನಿಷತ್ತು ಹೇಳ್ತದೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ. ಶ್ವೇತಾಶ್ವತರ ಅಂತ ಒಂದು ಉಪನಿಷತ್ತು. ಅಲ್ಲಿ ಅಂಶವನ್ನು, ಈ ನಾಮವನ್ನು ದೇವರಲ್ಲಿ ಹೇಳ್ತದೆ. ಸಾಕ್ಷಿ ಈಕಾರ ಅಂತ. ಸಾಕ್ಷಿ ಅಂದರೆ ಏನರ್ಥ? ನಮ್ಮ ನಿಮ್ಮೆಲ್ಲರ ಸ್ವಭಾವ, ಗುಣ, ಧರ್ಮ, ಪುಣ್ಯ ಪಾಪಗಳನ್ನು ನೇರವಾಗಿ ಕಾಣ್ತಾನಾದ್ದರಿಂದ ಅವನಿಗೆ ಸಾಕ್ಷಿ ಅಂತ ಹೆಸರಂತೆ. ಯಾವುದು ಅವನ ಕಣ್ಣಿಗೆ ಮಿಸ್ ಆಗೋದು ಅಂತಿಲ್ಲ. ಇದೊಂದು ವಿಷಯ ದೇವರಿಗೆ ಯಾಕೋ ಮಿಸ್ ಆಗಿಬಿಡ್ತು, ಅದಕ್ಕೆ ಬಹುಶಃ ಹಿಂಗೆ ಮಾಡಿಬಿಟ್ನೇನೋ ಅಂತ ಅನ್ನೋ ಹಾಗೆ ಇಲ್ಲ. ಕೆಲವರು ಅಂಕಪಟ್ಟಿ ತಿದ್ದುವಾಗ ಎಷ್ಟೋ ಕ್ವಶನ್ನಿಗೆ ಆನ್ಸರ್ ಬರೆದಿದ್ದರೂ ಮಿಸ್ ಆಗಿಬಿಟ್ಟಿರ್ತದೆ, ಅಂಕನೇ ಹಾಕಿರಲ್ಲ. ಕೆಲವೊಮ್ಮೆ ಇನ್ನೂ ವಿಚಿತ್ರ ನಡೀತದೆ. ಯಾವುದಕ್ಕೆ ಕ್ವಶನ್ನಿಗೆ ಆನ್ಸರೇ ಮಾಡಿಲ್ಲ, ಸರಿಯಾಗಿ ಕ್ವಶನ್ನೇ ಬರೆಯೋ ಬುದ್ಧಿವಂತರು ಇದ್ದಾರೆ ಪರೀಕ್ಷೆಯಲ್ಲಿ. ಇತ್ತೀಚೆಗೇನು ಮೊದಲಿಂದ ನಡೆದಿದೆ. ಅವರಿಗೂ ಆನ್ಸರ್ ಹಾಕಿರ್ತಾನೆ, ಅಂತೂ ಕ್ವಶನ್ ಬರೆದ್ನಲ್ಲ ಅಂತ. ಕೆಲವರು ಅದು ಬರೆದಿರಲ್ಲ, ಶ್ರೀರಾಮ ಜಯರಾಮ ಜಯ ಜಯರಾಮ ಬರೆದಿರ್ತಾರೆ. ಅಂತೂ ಪರೀಕ್ಷೆಗೆ ಅಟೆಂಡ್ ಆದ್ನಲ್ಲ ಅಂತ ಅವನಿಗೆ ಅಂಕ ಹಾಕ್ತಾರೆ. ಆದರೆ ಭಗವಂತ ಹಾಗಲ್ಲ, ಎಲ್ಲವನ್ನು ಕುಲಂಕುಷವಾಗಿ ನೋಡ್ತಾನೆ. ಎಷ್ಟರ ಮಟ್ಟಿಗೆ ನೋಡ್ತಾನೆ ಅನ್ನಲಿಕ್ಕೆ ಹಿರಣ್ಯಕಶಿಪುವಿನ ಕಥೆ. ಹಿರಣ್ಯಕಶಿಪುವಿನ ದೇಹ ಒಂದೇ, ಬೇರೆಯವರಿಗೆಲ್ಲ ಅವನ ದೇಹದೊಳಗಿರೋ ಜೀವನು ಒಬ್ಬನೇ ಅಂತ ಕಾಣ್ತಿದ್ರು. ದೇವರು ಸಾಕ್ಷಿ ಆದ್ದರಿಂದ ಆ ದೇಹದೊಳಗೆ ಇನ್ನೊಬ್ಬನಿದ್ದಾನೆ ಅನ್ನೋದನ್ನು ಕಂಡ. ಒಬ್ಬನಲ್ಲ, ಇನ್ನೊಬ್ಬನಿದ್ದಾನೆ. ಯಾರಿದ್ದ? ವಿಷ್ಣುವಿನ ಮನೆಯಲ್ಲಿ ವೈಕುಂಠದೊಳಗೆ 9 ದ್ವಾರಗಳಿದ್ದಾವೆ. ಆ ಮನೆಗೆ ಹೋದಾಗ 9 ದ್ವಾರದ ಮನೆಯಂತೆ ದೇವರದ್ದು. ಸಪ್ತದ್ವಾರ ಅಂಥೇಳಿ ಹೇಳ್ತಾರೆ, ಕೆಲವು ಕಡೆ 9 ದ್ವಾರ, ಸಪ್ತದ್ವಾರ ಇಟ್ಕೊಳ್ರಿ, 7 ದ್ವಾರ. ಈಗ ಒಂದೊಂದು ದ್ವಾರಕ್ಕೆ ಒಬ್ಬೊಬ್ಬ ದ್ವಾರಪಾಲಕನಿದ್ದಾನಂತೆ. 4 ದಿಕ್ಕಿಗಂತೂ ಬಾಗಿಲಿದ್ದೇ ಇದ್ದಾವೆ ಭಗವಂತನ ಮನೆಗೆ. ಆ 4 ದಿಕ್ಕಿನಲ್ಲಿ ಪೂರ್ವದ್ವಾರ, ಅದಕ್ಕೆ 2 ಬಾಗಿಲು ಕಾಯೋರು. ಪಶ್ಚಿಮ ದ್ವಾರಕ್ಕೆ 2 ಬಾಗಿಲು ಕಾಯೋರು ಇದ್ದಾರೆ. ಕುಮುದ ಕುಮುದಾಕ್ಷ, ಬಲ ಪ್ರಬಲ, ನಂದ ಸುನಂದ, ಜಯ ವಿಜಯ ಅಂತ ಹೆಸರಂತೆ. ಇವರೆಲ್ಲ ಭಗವಂತನ ಮಂದಿರದ 4 ದಿಕ್ಕಿನ ದ್ವಾರಪಾಲಕರಿಗೆ ಹೆಸರು. ದಿನಾ ಸ್ಮರಣೆ ಮಾಡಬೇಕು ಅವರನ್ನು ಪೂಜೆ ಮಾಡುವ ಮುನ್ನ.
ನಂದಾಯಾಥ ಸುನಂದಾಯ ಶ್ರಿಯೈ ಚ ಕುಮುದಾಯ ಚ ಕುಮುದಾಕ್ಷಾಯೋತ್ತರೇ ಚ ದ್ವಾರಪಾಲಾಂಶ್ಚ ಪೂಜಯೇತ್. ದ್ವಾರಪಾಲಕರ ಸ್ಮರಣೆ ಮಾಡಿ ಪೂಜೆ ಮಾಡಬೇಕು, ಅವರ ಅನುಜ್ಞೆ ಪಡೆದು. ಇಷ್ಟರ ಮೇಲೆ ಆ ಮಂದಿರದ ದ್ವಾರಪಾಲಕರದ್ದು ಇವ್ರದ್ದಾದರೆ ಹೆಸರು, ದ್ವಾರದ ಮೇಲ್ಭಾಗದಲ್ಲಿ ಲಕ್ಷ್ಮಿ ಇರ್ತಾಳಂತೆ. ಮತ್ತು ಅವಳ ಅನುಜ್ಞೆ ಪಡೆದು ಆಮೇಲೆ ಪೂಜೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ಪದ್ಧತಿ. ದಿನಾ ಪೂಜೆ ಮಾಡುವಾಗ ಇವರನ್ನು ಸ್ಮರಿಸಲೇಬೇಕು. ಈ ಜಯ ವಿಜಯ ಅಂತ ಪೂರ್ವದ್ವಾರದ ದ್ವಾರಪಾಲಕರು ಅವರೇನು ಮಾಡಿದ್ದಾರೆ, ಭಗವಂತನ ಮಂದಿರ ಕಾಯ್ತಾ ನಿಂತಿದ್ದಾರೆ. ಒಮ್ಮೆ ಸನಕಾದಿಗಳು ಬಂದ್ರಂತೆ, ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಸನತ್ ಕುಮಾರ್. ಅವ್ರದ್ದು ಯಾವಾಗಲೂ ದೇಹ 5-6 ವರ್ಷದ ಹುಡುಗರ ದೇಹ ಇದ್ದಾಗಿದೆ ಅಂತ, ಸೃಷ್ಟಿ ಕಾಲದಿಂದಲೂ ಹಾಗೇ ಇದೆ ಅಂತ ಅವ್ರದ್ದು. ಅವ್ರು ಜಿಮ್ಮಿಗೆ ಹೋಗಲ್ಲ, ಯೋಗಾಸನ ಗೀಗಾಸನ ಮಾಡಿ ದೇಹವನ್ನೆಲ್ಲ ಅಗಲ ಎತ್ತರ ದಪ್ಪ ಸಣ್ಣ ಆ ಥರದ್ದೆಲ್ಲ ಅವ್ರಿಗೇನು ಅದರ ಬಗ್ಗೆ ಅಷ್ಟು ಆಸ್ಥೆ ಇಲ್ಲ. ಅವ್ರದ್ದು ಯೋಗನೇ ಬೇರೆ, ಆಧ್ಯಾತ್ಮಿಕ ಯೋಗ. ನಿರಂತರ ಬ್ರಹ್ಮಚರ್ಯವನ್ನು ಕಾಪಾಡ್ತಾರೆ, ಊರ್ಧ್ವರೇತಸ್ಕರಾಗಿರ್ತಾರೆ. ಲೋಕಕ್ಕೆಲ್ಲ ಬಹಳ ದೊಡ್ಡ ಸ್ಫೂರ್ತಿದಾಯಕವಾದ ಸನ್ಯಾಸ ಧರ್ಮವನ್ನು ಪಾಲನೆ ಮಾಡ್ತಾರೆ. ಆ ಸನಕಾದಿಗಳು ದೇವರನ್ನು ಭೇಟಿಯಾಗಲಿಕ್ಕೆ ಬಂದರು. ಪೂರ್ವದ್ವಾರಪಾಲಕರ ಜಯ ವಿಜಯರು ತಡೆದ್ರು ಅವರನ್ನು. ಏನು 5-6 ವರ್ಷದ ಹುಡುಗರು ಇದ್ದಾಗಿದ್ದಾರೆ ಇವರು, ದೇವರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ, ಇವ್ರಿಗೇನು ಕೆಲಸ, ಈಗ ಬಿಡಲ್ಲ ನಿಮ್ಮನ್ನು ಅಂತ ತಡೆದುಬಿಟ್ರು. ಅವರಂತಾರೆ, ಹಾಗೆ ಮಾಡಬೇಡಿ, ಬಹಳ ನಾವು ದೂರದಿಂದ ಬಂದಿದ್ದೇವೆ, ಯೋಚಿಸ್ಕೊಂಡು ಬಂದಿದ್ದೇವೆ, ಭೇಟಿ ಆಗಲೇಬೇಕು ಅಂತ ಬಂದಿದ್ದೇವೆ ಅಂತ. ಎಷ್ಟು ಹೇಳಿದರೂ ಕೇಳಲಿಲ್ಲ. ದೊಡ್ಡ ತಪಸ್ವಿಗಳು, ಬಹಳ ದೊಡ್ಡ ತಪಸ್ವಿಗಳಾದ್ದರಿಂದ ಅವರು ಶಾಪ ಕೊಡ್ತಾರೆ. ನಿಮಗಿದೇ ಮಂದಿರದ ದ್ವಾರಪಾಲಕರಾಗಿ ಆಗಿ ಬಹುದಿನಗಳು ಕಳೆದ ಮೇಲೆ ಅಹಂಕಾರ ಬಂದಿದೆ. ಬಹಳ ದೊಡ್ಡ ವ್ಯಕ್ತಿಗಳ ಮನೆ ಬಾಗಿಲು ಕಾಯ್ತಿರ್ತಾರಲ್ಲ, ಏನೋ ಅವರಿಗೆ ಅಸಿಸ್ಟೆಂಟೋ ಆಗಿರ್ತಾರೆ, ಅವರಿಗೆ ಆವಾಗ ದುರ್ಬುದ್ಧಿ ಬಂದುಬಿಡ್ತದೆ. ಎಷ್ಟೋ ಸಮಯದಲ್ಲಿ ಕೆಲವು ಸ್ಥಾನಗಳಲ್ಲಿ ಬಹಳ ದಿನ ಕಳೆದ್ರೆ ಒಬ್ಬ ವ್ಯಕ್ತಿ ದುರ್ಬುದ್ಧಿ ಬರ್ತದೆ, ಇನ್ನೇನೋ ವ್ಯವಹಾರ ಶುರು ಮಾಡ್ಕೊಳ್ತಾನೆ. ಅದಕ್ಕೆ ಈಗೆಲ್ಲ ಸಿಸ್ಟಮ್ನಲ್ಲಿ ಟ್ರಾನ್ಸ್ಫರ್ ಅಂತ ಅದಕ್ಕೆ ಇಟ್ಟಿದ್ದು. ಟ್ರಾನ್ಸ್ಫರ್ ಅನ್ನೋದು ವ್ಯವಸ್ಥೆ ಯಾಕೆ ಮಾಡಿದರು, ಒಬ್ಬ ವ್ಯಕ್ತಿ ಒಂದೇ ಪದವಿಯಲ್ಲಿ ಆಳ್ತಿದ್ದಾನೆ ಅಂದರೆ ಅದರದ್ದು ದುರುಪಯೋಗ ತಗೊಳ್ಳೋ ಸಂಭವ ಜಾಸ್ತಿ. ಅದಕ್ಕೆ 3 ವರ್ಷಕ್ಕೊಂದ್ಸಲಿ 4 ವರ್ಷ 5 ವರ್ಷಕ್ಕೊಂದ್ಸಲಿ ಆ ಸ್ಥಾನದಿಂದ ಬೇರೆ ಜಾಗಕ್ಕೆ ಹಾಕ್ತಿರ್ತಾರೆ. ಹಾಗೆ ದೇವಲೋಕದಲ್ಲಿಯೂ ಈ ಘಟನೆ ನಡೆದದ್ದನ್ನು ಪುರಾಣ ಉಲ್ಲೇಖಿಸ್ತದೆ. ನಿಮಗೆ ವಿಷ್ಣು ಭಕ್ತಿಯಿಂದ ವಿಷ್ಣುವಿನ ಮಂದಿರದಲ್ಲಿದ್ದೇವೆ ಅಂತ ಶ್ರದ್ಧೆಯಿಂದ ಇರಲಿಕ್ಕೆ ಬರ್ತಿಲ್ಲ, ನಮ್ಮನ್ನೇ ತಾತ್ಸಾರ ಮಾಡ್ತೀರಾ, ನಿಮಗೆ ಬುದ್ಧಿ ಕಲಿಸ್ತೇವೆ, ನಿಮ್ಮ ಅಹಂಕಾರಕ್ಕೆ ಶಾಸ್ತಿ ಮಾಡ್ತೇವೆ ಅಂತ ಶಾಪ ಹಾಕಿದರು. ದೊಡ್ಡ ಸ್ಥಾನದಲ್ಲಿದ್ದವರಿಗೆ ಏನು ಶಾಪ ಕೊಡಬೇಕು? ತಪ್ಪು ಮಾಡಿದ್ದಾರೆ, ಅಹಂಕಾರ ಬಂದಿದೆ ನಿಜ, ಏನು ಶಾಪ ಕೊಡಬೇಕು? ಶಾಪದಲ್ಲಿ ಪ್ರಭೇದ ಇದೆ. ದೇವರ ಭಕ್ತರು ತಪ್ಪು ಮಾಡಿದಾಗ ಕೊಡೋ ಶಾಪಗಳ ಪದ್ಧತಿ ಬೇರೆ ಅಂತ. ದೇವರಲ್ಲಿ ಭಕ್ತಿ ಮಾಡದೇ ಇದ್ದವರು ತಪ್ಪು ಮಾಡಿದಾಗ ಶಾಪ ಕೊಡೋ ಪದ್ಧತಿ ಬೇರೆ ಅಂತೆ. ಅದನ್ನು ಅನಾಲಿಸಿಸ್ ಮಾಡ್ತಾರೆ ಭಗವತ್ಪಾದರು. ಇವರು ಭಕ್ತರಾಗಿ ತಪ್ಪು ಮಾಡಿದ್ದಾರೆ, ದೊಡ್ಡ ಸ್ಥಾನದಲ್ಲಿದ್ದು ತಪ್ಪು ಮಾಡಿದ್ದಾರೆ. ಸ್ಥಾನ ದೊಡ್ಡದು, ದೊಡ್ಡವರನ್ನು ದ್ರೋಹ ಮಾಡಿದ್ದಾರೆ, ಅಹಂಕಾರದಿಂದ ಕಂಡಿದ್ದಾರೆ, ಅದಕ್ಕೆ ಶಾಪ ಹಾಕಿದರು. ಏನು ಶಾಪ? ನೀವು ರಾಕ್ಷಸರಾಗಿ ಹುಟ್ಟರಿ ಅಂತ. ರಾಕ್ಷಸರಾಗಿ ಹುಟ್ಟೋದು ಅಂದರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರು ಬಹಳ ದುಃಖ ಅನುಭವಿಸುವ ಹಾಗೆ ಅಂತದ್ದು. ರಾಕ್ಷಸ ಜನ್ಮ ಅಂದರೆ ಅರ್ಥ ಏನು? ಭೂಮಿಯಲ್ಲಿ ಮಾಡಬಾರ್ದ ತಪ್ಪುಗಳನ್ನೆಲ್ಲ ಮಾಡಿದರೆ, ಆಗಬಾರ್ದೆಲ್ಲ ಆದಾಗ ಸಮಾಜ ಎಲ್ಲ ನೊಂದ್ಕೊಂಡು ಅವರನ್ನು ಬೈತದೆ, ಅದೆಲ್ಲ ಅವರಿಗೆ ತಡ್ತದೆ. ಅದಕ್ಕೆ ಅಂಥ ಶಾಪ. ದೊಡ್ಡ ಸ್ಥಾನದಲ್ಲಿದ್ದವರು ತಪ್ಪು ಮಾಡಿದಾಗ ವಿಲೇಜ್ ಟ್ರಾನ್ಸ್ಫರ್ ಅಂತ ಮಾಡ್ತಾರೆ. ನಿಮಗೆ ಗೊತ್ತಿರಬೇಕು, ದೊಡ್ಡ ಸಿಟಿಯಲ್ಲಿ ಡಾಕ್ಟರ್ ಇರ್ತಾನೆ, ತಪ್ಪು ಮಾಡಿಬಿಡ್ತಾನೆ, ಅವನಿಗೆ ನೀನು ಇಲ್ಲಿರಬೇಡ ಸಿಟಿಯಲ್ಲಿ, ಮೇಲೆ ನೀನು ಹಳ್ಳಿಗೆ ಓಡಾಡು ಅಂತ ಅಂದುಬಿಡ್ತಾರೆ. ಎಷ್ಟೋ ಟೀಚರ್ಸಿಗೆ ಸಿಟ್ಟು ಬಂದರೆ ಟ್ರಾನ್ಸ್ಫರ್ ಅಂತ ಹಾಕ್ತಾರೆ, ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಕರೀತಾರೆ ಅದಕ್ಕೆ. ಹಾಗೆ ದೇವಲೋಕದಲ್ಲಿ ಇರಬೇಕಾದ, ವೈಕುಂಠದಲ್ಲಿ
ವೈಕುಂಠದಲ್ಲಿ 2 ಥರದ ಸ್ಥಾನ ಇದೆ ಅಂತ ವಾದರಾಜರು ಹೇಳ್ತಾರೆ. ವೈಕುಂಠದಲ್ಲೇ 2 ಪಾರ್ಟಿಷನ್ ಮಾಡ್ಕೊಂಡಿದ್ದಾನಂತೆ ವಿಷ್ಣು. ಒಂದು ಪಾರ್ಟಿಷನ್ನು ಮುಕ್ತ ಸ್ಥಾನ ಅಂತ ಕರೀತಾರೆ, ಇನ್ನೊಂದು ಪಾರ್ಟಿಷನ್ನಿಗೆ ಅಮುಕ್ತ ಸ್ಥಾನ ಅಂತ ಕರೀತಾರೆ. ಈ ಜಯ ವಿಜಯರೆಲ್ಲ ಇರೋದು ಅಮುಕ್ತ ಸ್ಥಾನದ ಪಾರ್ಟ್ನೊಳಗೆ. ಹಾಗಾಗಿ ಸನಕಾದಿಗಳು ಅಲ್ಲಿವರೆಗೂ ಹೋಗ್ಲಿಕ್ಕೆ ಅವಕಾಶ ಆಯ್ತಂತೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗು ಋಷಿಗಳು ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಎದೆಗೆ ಹೋಗಿ ಒದ್ರು ಅಂತ ಕಥೆ ಕೇಳ್ತೀವಿ. ಅದೂ ಕೂಡ ಮುಕ್ತ ಸ್ಥಾನಕ್ಕೆ ಹೋಗಿ ಒದ್ರು ಅಂತ ತಿಳಿಬಾರ್ದು. ಮುಕ್ತ ಸ್ಥಾನದಲ್ಲಿ ಪ್ರವೇಶ ಮಾಡಿದರೆ ಮತ್ತೆ ವಾಪಸ್ ಬರೋ ಹಾಗೇ ಇಲ್ಲ. ನಿನ್ನೆ ಆ ಕಥೆ ಕೇಳ್ಕೊಂಡು ಬಂದ್ವಿ. ಈ ಪ್ರಶ್ನೋತ್ತರದ ಮಾಲಿಕೆಯಲ್ಲಿ ಭಗವಂತನ ಮನೆಗೆ ಹೋದವರು ಮತ್ತೆ ವಾಪಸ್ ಇಲ್ಲ ಅನ್ನೋ ವಿಷಯ ಬಂತಲ್ಲ, ಅದು ಮುಕ್ತ ಸ್ಥಾನಕ್ಕೆ ಹೋದ್ಮೇಲೆ ವಾಪಸ್ ಇಲ್ಲ ಅಂತ ಅರ್ಥ ಅಂತ. ಆದರೆ ಇಲ್ಲಿ ಇದು ಅಮುಕ್ತ ಸ್ಥಾನ. ಹಾಗಾಗಿ ಇವರಿಗೆ ಶಾಪ ಬಂತು, ಅಸುರರಾಗ್ರಿ ಅಂತ ಪನಿಷ್ಮೆಂಟ್ ಕೊಟ್ಟ ಹಾಗಾಯಿತು. ಶಾಪ ಬಂದ ಮೇಲೆ ಬುದ್ಧಿ ಬಂತು ಮತ್ತೆ, ಅಯ್ಯೋಯ್ಯೋ ಶಾಪ ಕೊಟ್ಬಿಟ್ರಲ್ಲ ರಾಕ್ಷಸರಾಗ್ರಿ ಅಂತ. ಅಲ್ರಿ, ದೇವರ ಮನೆ ಮಂದಿರ ಕಾಯ್ಕೊಂಡಿರುವಂತಹ ಸ್ಥಾನ ಏನು, ಭೂಮಿಯಲ್ಲಿ ರಾಕ್ಷಸರಾಗಿ ಅಲದಾಡುವಂಥ ಪರಿಸ್ಥಿತಿ ಅಂದರೆ ಏನು ಯೋಚಿಸ್ಬೇಕು. ಎಂಥ ಶಾಪ ತಗೊಂಡ್ವಿ ನಾವು, ಈ ಶಾಪ ಬರೋ ಹಾಗೆ ಅವರನ್ನು ಅವಮಾನ ಮಾಡಿಬಿಟ್ವಲ್ಲ, ತಪ್ಪಾಗಿದೆ, ಏನಾದರೂ ಉಪಾಯ ಹೇಳ್ರಿ ಅಂತ ಮತ್ತೆ ಕೇಳಿಕೊಂಡ್ರು. ಅಷ್ಟರಲ್ಲಿ ಭಗವಂತ ಕರುಣೆ ಮಾಡಿ ಹೊರಗೆ ಬಂದು, ಶಾಪ ಕೊಟ್ಟದ್ದು ಸರಿಯೇ ಇದೆ, ನಾನೇ ಮಾಡಿಸಿದೆ ಅಂತಂದಂತ ದೇವರು. ಭಾಳ ದಿವಸ ಆಗಿತ್ತಲ್ಲ ನಿಮಗೆ ಅತಿ ಸಂಪರ್ಕಾತ್. ಒಂದು ಮಾತು ಹೇಳ್ತಾನೆ ಕವಿ, ಅತಿ ಪರಿಚಯಾದ ಅವಜ್ಞ ಅಂತ. ಮನುಷ್ಯರಿಗೆ ಪರಿಚಯ ಜಾಸ್ತಿ ಆದಾಗೆ ಸಲಿಗೆ ಹೆಚ್ಚಾಗಿ ತಾತ್ಸಾರ ಜಾಸ್ತಿ ಆಗ್ತದಂತೆ. ಪ್ರಾರಂಭದಲ್ಲಿ ವಿವಾಹ ಆದಾಗ ಭಾರೀ ಅನ್ಯೋನ್ಯತೆ, ಅವಳನ್ನು ಬಿಟ್ಟು ಈತ ಇರಲಾರ, ಇವಳನ್ನು ಬಿಟ್ಟು ಆತ ಇರಲಾರ. ಬರ್ತಾ ಬರ್ತಾ ಏನಾಗ್ತದೆ ಮನೆ ಒಳಗೆ ಪರಿಚಯ ಇಬ್ಬರದ್ದು ಪರಸ್ಪರ ಜಾಸ್ತಿ ಆದಾಗೆ ಮೊದಲೆಲ್ಲ ಏನು ಕೇಳಿದರೂ ಕೂಡ ಕೇಳೋ ಮುನ್ನವೇ ತನ್ನ ಕೈಯಲ್ಲಿ ಇಡ್ತಿರ್ತಾರೆ ಆಫೀಸಿಗೆ ಹೋಗುವಾಗ. ಬರ್ತಾ ಬರ್ತಾ ಬೇಕಂದ್ರೆ ತಗೊಳ್ರಿ ಅಂತಾರೆ. ರಿಟೈರ್ಡ್ ಆದಮೇಲಂತೂ ಮುಗದೇ ಹೋಯ್ತು ಹಣೆ ಬಾರ. ಪರಿಚಯವೇ ಮನುಷ್ಯರಲ್ಲಿ ತಾತ್ಸಾರ ಹುಟ್ಟಿಸೋದು ಕಂಡಿದೆ. ಇಲ್ಲೂ ಕೂಡ ವಿಷ್ಣು ಭಕ್ತರಾದರೂ ದೊಡ್ಡ ತಿಳುವಳಿಕೆ ಇರೋರಾದರೂ ಜಯ ವಿಜಯರಿಗೆ ದೇವರ ಬಗ್ಗೆ ಎಲ್ಲೋ ಒಂದು ಕಡೆ ತಾತ್ಸಾರ, ದೇವರ ಭಕ್ತರಾದ ಸನಕಾದಿಗಳ ಬಗ್ಗೆ ತಾತ್ಸಾರ. ಇದೆಲ್ಲ ನಾವು ಯೋಚಿಸ್ಬೇಕಿವತ್ತು. ನಮಗೆ ಹೇಳ್ತಿರೋ ಪಾಠ ಜಯ ವಿಜಯರ ಪಾಠ ಕಥೆ ಅಂತಷ್ಟೇ ಅಲ್ಲ, ನಮಗೆ ಹೇಳ್ತಿರೋ ಪಾಠ. ಕಥೆ ಅವ್ರದ್ದು, ವ್ಯಥೆ ನಮ್ಮದು. ದಿನ ಪೂಜೆ ಮಾಡುವಾಗ ದಿನ ಅದೇ ಸಾಲಿಗ್ರಾಮ, ಅದೇ ಪ್ರತಿಮೆ, ಪಾರಾಯಣ ಮಾಡುವಾಗ ಅದೇ ಮಧ್ವನಾಮ, ಅದೇ ಹರಿಕಥಾಮೃತ ಸಾರ ಅಂದ್ಕೊಂಡು ಎಲ್ಲೋ ಲಕ್ಷ್ಯ ಇಟ್ಕೊಂಡು ನಾವು, ಯಾಕಂದರೆ ಅದು ಗೊತ್ತಿದೆ ಮಧ್ವನಾಮ ಗೊತ್ತಿದೆ ಹರಿಕಥಾಮೃತ ಸಾರ ಅಂಥೇಳಿ ತಾತ್ಸಾರ ಮಾಡ್ತೀವಿ. ಆ ತಾತ್ಸಾರ ಒಳಿತಲ್ಲ. ಆ ಭಗವಂತನ ಬಗ್ಗೆ ತಾತ್ಸಾರ ಒಳ್ಳೆಯದಲ್ಲ. ಹಾಗಾಗಿ ದೇವರು ಶಪಿಸಿದ್ರು ಹೇಳ್ತಾನೆ, ನೀವು ನನ್ನ ಭಕ್ತರೇ, ಅವರು ಕೊಟ್ಟ ಶಾಪ 3 ಬಾರಿ ರಾಕ್ಷಸರಾಗ್ರಿ ಅಂತಿದೆ. ನೀವು 3 ಬಾರಿ ರಾಕ್ಷಸರಾದಾಗಲೂ ನಾನೇ ನಿಮ್ಮನ್ನು ಯುದ್ಧ ಮಾಡಿ ಕೊಂದು 3ನೇ ಬಾರಿ ಕೊಂದಾಗ ನನ್ನ ಬಳಿ ಕರ್ಕೊಂಡು ಬರ್ತೇನೆ ಅಂತ ಒಂದು ವರ ಕೊಟ್ಟ. 3 ಬಾರಿ ನಿಮ್ಮನ್ನು ವಧೆ ಮಾಡೋದು ನಾನೇ, 3ನೇ ಬಾರಿ ಶಾಪ ಮುಕ್ತರಾಗಿ ನನ್ನ ಮನೆ ಬಾಗಿಲಿಗೆ ಮತ್ತೆ ವಾಪಸ್ ಬರ್ತೀರಿ ಅಂತಂದ. ಅಷ್ಟು ಅನುಭವಿಸ್ಬೇಕಾಯ್ತು. ಇದನ್ನು ವಾದರಾಜರು ಯುಕ್ತಿಯಾಗಿ ಹೇಳ್ತಾರೆ. ಭಗವಂತ ಎಷ್ಟು ಸಮನಿದ್ದಾನೆ, ಎಷ್ಟು ಕರುಣಾಶಾಲಿಯೂ ಇದ್ದಾನೆ, ಭಕ್ತವತ್ಸಲನೂ ಇದ್ದಾನೆ, ಭಕ್ತಾಪರಾಧ ಸಹಿಷ್ಣುನೂ ಇದ್ದಾನೆ. ಇದೆಲ್ಲ ಗುಣಗಳನ್ನು ದೇವರಲ್ಲಿ ಅನುಸಂಧಾನ ಮಾಡಿರಿ. ಜಯ ವಿಜಯರು ತನ್ನ ಭಕ್ತರಾದ್ದರಿಂದ ಶಾಪ ಕೊಟ್ಟರು, ತಪ್ಪಿತಸ್ಥರಾದರೂ ಅವರು 3 ಬಾರಿ ನಾನೇ ಕೊಲ್ತೇನೆ ಅಂತ ತಾನು ವೈಕುಂಠದಿಂದ ಕೆಳಗಿಳಿದೇ ಬರಲೇಬೇಕಾ? ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅಂತ ಆದರು. ವೈಕುಂಠದಿಂದ 2 ಅವತಾರ ಮಾಡಿ ಬಂದ. ಯಾಕೆ ಅಂದರೆ ನನ್ನ ಭಕ್ತರಿಗೆ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ. ರಾವಣ ಕುಂಭಕರ್ಣ ಅಂತ ಆದರು. ದೊಡ್ಡ ರಾಕ್ಷಸರೇ, ಸಾಮಾನ್ಯ ಏನಲ್ಲ, ಲೋಕಕಂಟಕರಾಗಿದ್ದರು. ರಾಮನಾಗಿ ಬಂದ, ಅವರನ್ನು ವಧೆ ಮಾಡಿದ. ಶಿಶುಪಾಲ ದಂತವಕ್ತ್ರ ಅಂತ ಆದರು. ಆಗಲೂ ತಾನೇ ಕೃಷ್ಣನಾಗಿ ಕೊಂದು
ಇನ್ನು ಸಾಕು ಅಂತಂದ. ಇನ್ನು ಸಾಕು, ಸ್ವಲ್ಪ ಯಾಕೋ ಎಕ್ಸ್ಟ್ರೀಮ್ ಆದ ಹಾಗೆ ಅನ್ನಿಸ್ತದೆ, ಇನ್ನು ನಮ್ಮ ಮನೆಗೆ ಬಂದುಬಿಡ್ರಿ ಅಂತ. ಇದಕ್ಕಿಂತ ಕರುಣಾಶಾಲಿ ಯಾರು ಅಂತದ ಪುರಾಣ. ತನ್ನ ಮಂದಿರದ ಸೇವೆ ಮಾಡುವವರನ್ನು ತಾನೇ ತಪ್ಪಿತಸ್ಥರು ಅಂತಾದಾಗಲೂ ಶಾಪ ತನ್ನ ಭಕ್ತರಿಂದ ಕೊಡಿಸಿಯೂ ಅಪರಾಧಕ್ಕೆ ತಕ್ಕ ಶಿಕ್ಷೆ ಕೊಟ್ಟು ಪುನಃ ತನ್ನ ಮಂದಿರದ ಬಾಗಿಲು ಕಾಯೋ ಹಾಗೆ ಮಾಡ್ತಾನಂತೆ. ಈಗ ಅಂಥ ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿ ಇದ್ದರೆ ತೋರಿಸ್ರಿ ನೋಡೋಣ. ಒಂದು ಸಲ ತಪ್ಪು ಮಾಡಿದರು, ಮತ್ತೆ ತಪ್ಪು ಮಾಡಿದರು, ಅದೇ CEO ಬಂದು ಅವನಿಗೆ ಶಿಕ್ಷೆ ಕೊಟ್ಟು ಮತ್ತೆ ನಮ್ಮ ಕಂಪ್ನಿಗೆ ನೀನು ಜಾಯಿನ್ ಆಗು ಅಂತ ಕೊಡೋ ಕಂಪ್ನಿಗಳು ಯಾರಿದ್ದಾರೆ? ಈಗೇನಿಲ್ಲ, ನಿಮ್ಮ ಮನೆಯಲ್ಲೇ ಕೂತಾಗ ಲಾಗೌಟ್ ಅಂದ್ಬಿಡ್ತಾರೆ, ಮುಗಿದೋಯ್ತಲ್ಲಿಗೆ. ನೀವು ಅವ್ರವ್ರದ್ದೇ ಲ್ಯಾಪ್ಟಾಪನ್ನು ಹ್ಯಾಂಡ್ ಓವರ್ ಮಾಡಿಬಿಡಬೇಕು. ನೀವು ಹೋಗಬೇಕಾಗಿಲ್ಲ, ಪಾರ್ಸಲ್ ಕಳಿಸಿದ್ರು ಸಾಕು. ಇದು ಇವತ್ತು ನಡೀತಾ ಇರುವ ಅಮಾನವೀಯ ನಿಷ್ಕರುಣೀಯ ವ್ಯವಸ್ಥೆ. ಇಷ್ಟು ನಿಷ್ಕರುಣೀಯ ಸಿಸ್ಟಮ್ನಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾರಿಗೂ ಇನ್ನೊಬ್ಬರ ಬಗ್ಗೆ ಸ್ಪಂದನೆ ಇಲ್ಲ, ಸ್ಪಂದನೆ ಇಲ್ಲ, ಎಲ್ಲದರೊಳಗೆ ಲೆಕ್ಕಾಚಾರ. ಇಂಥ ಬದುಕು ನಾವು ಕಟ್ಟಿಕೊಂಡಿದ್ದೇವೆ. ನಾವು ಇನ್ನೊಬ್ಬರ ಬಗ್ಗೆಯೂ ಮಾಡೋ ಧೋರಣೆಯೂ ಹಾಗೇ ಇದೆ, ಅದಕ್ಕೆ ತಕ್ಕ ಹಾಗೆ ನಮ್ಮ ಬಗ್ಗೆ ಇನ್ನೊಬ್ಬರು ಮಾಡೋ ಧೋರಣೆಯೂ ಹಾಗೇ ಇರ್ತದೆ. ಆದರೆ ದೇವರಲ್ಲಿ ಹಾಗಿಲ್ಲ. ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು, ಆ ಕರುಣಾಸಾಗರ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಿ ಜಗವ ಸೃಜಿಸುವವ, ನಿರ್ವಾಣ ಮೊದಲಾದ ಕೆಳ ಸ್ಥಾನದೊಳು ಇಟ್ಟು, ನಿರ್ವಾಣ ಅಂದರೆ ಮೋಕ್ಷ, ದೊಡ್ಡ ದೊಡ್ಡ ಲೋಕದೊಳಗೆ ಎಷ್ಟು ಎತ್ತರದ ಸ್ಥಾನ ಮೋಕ್ಷ ವೈಕುಂಠ, ಅಷ್ಟು ಎತ್ತರ ಇನ್ಯಾವ ಸ್ಥಾನವೂ ಇಲ್ಲ, ಇನ್ಯಾವ ಸ್ಥಾನ ಇಲ್ಲ. ಯಾಕಂದರೆ ಈಗೆಲ್ಲ ಕೆಲಸ ಮಾಡಿದಾಗೆ ಅವರಿಗೊಂದು ಪೊಸಿಷನ್ ಜಾಸ್ತಿ ಮಾಡ್ತಾರೆ. ಎಲ್ಲ ಎಂಪ್ಲಾಯೀಸ್ಗಳ ಮಧ್ಯದಲ್ಲಿ ಅವರನ್ನು ಒಂದು ದಿವಸ ಕರೆಸಿ, ನಿಮ್ಮೆಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಿದವನು ಇವನು ಅಂತ, ಅಂದರೆ ಇನ್ನೊಂದು ತಾಸು ಜಾಸ್ತಿ ಕೆಲಸ ಮಾಡಲಿ ಅಂತ ಅದಕ್ಕೊಂದು ಪ್ರಶಸ್ತಿ ಕೊಡ್ತಾರೆ. ಅದಕ್ಕೆ ಮಾರ್ಕ್ಸ್ ಅಂತ ಮಾಡಿರ್ತಾರೆ. ಅದೇ ಭ್ರಮೆಯಲ್ಲಿ ಮನುಷ್ಯ ಬದುಕ್ತಿರ್ತಾನೆ, ಎಲ್ಲರ ಮುಂದೆ ನನಗೊಂದು ಪ್ಲಾಸ್ಟಿಕ್ ಗೊಂಬೆ ಕೊಟ್ರಲ್ಲ ಅಂತ. ಅದಕ್ಕಿಂತ ಮೊದಲು 15 ತಾಸು ಮಾಡ್ತಿರ್ತಾನೆ, ಪ್ರಶಸ್ತಿ ಕೊಟ್ಟ ತಪ್ಪಿಗೆ 15 ತಾಸು ಮಾಡಲಿಕ್ಕೆ ಶುರು ಮಾಡ್ತಾನೆ. ಇದು ಪ್ರಪಂಚದಲ್ಲಿ ಮಾಡ್ತಾ ಇರೋ ಕೆಲಸ. ಆದರೆ ದೇವರು ಹಾಗೆ ಮಾಡಲ್ಲ. ಒಂದು ಸಲ ಒಂದು ಪೊಸಿಷನ್ ಕೊಟ್ಟ ಅಂದರೆ ಮತ್ತೆ ತಿರುಗಿ ನೋಡೋ ಹಾಗೇ ಇಲ್ಲ, ಅಂಥ ಎತ್ತರಕ್ಕೆ ಕರ್ಕೊಂಡು ಹೋಗಿಬಿಡ್ತಾನೆ. ಇದು ಅವನ ಸ್ಥಾನ. ವಾಯು, ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ ಇವರು ಯಾವತ್ತಾದರೂ ತಮ್ಮ ಸ್ಥಾನದೊಳಗಿದ್ದವರನ್ನು ಕೆಳಗಿನ ಪೊಸಿಷನ್ನಿಗೆ ತರಿಸಿದ, ಅವಮಾನ ಮಾಡಿಸಿದ, ಅಥವಾ ಇನ್ನೇನೋ ಅವ್ರ ಮೇಲೆ ಅಪವಾದ ಹಾಕಿಸಿದ, ಕುಯುಕ್ತಿಗಳನ್ನು ಬಳಸಿದ, ಹೀಯಾಳಿಸಿದ, ಎಲ್ಲಾದರೂ ಕಥೆ ಪುರಾಣದಲ್ಲಿ ಕೇಳಿದಿರ? ಎಲ್ಲೂ ಆ ಥರದ ಕಥೆ ಕೇಳಲಿಕ್ಕಿಲ್ಲ. ಯಾಕೆ ಅಂದರೆ ನನ್ನ ಭಕ್ತ ಅಂತಾಗಿ ನಾನು ಕೊಟ್ಟ ಸ್ಥಾನವನ್ನು ನಡೆಸ್ತಿದ್ದಾನೆ, ಕೆಲಸ ಮಾಡ್ತಿದ್ದಾನೆ ಅಂದರೆ ಏನು ಮಾಡಿದರೂ ಅವನ ಸ್ಥಾನಕ್ಕೆ ಹೆಚ್ಚು ಕಡಿಮೆ ಆದ ಹಾಗೆ ನೋಡ್ಕೋತಾನಂತೆ ದೇವರು. ಅಷ್ಟು ದೊಡ್ಡ ಅದ್ಭುತ ವ್ಯಕ್ತಿಯ ಮಹಿಮೆಯನ್ನು ಕೇಳಿ ಅವನ ಭಕ್ತರಾಗಿ ಅವನು ಕೊಡುವ ಸ್ಥಾನ, ಅನ್ನ, ವಸನಗಳನ್ನು ಉಪಯೋಗಿಸಿ ಅವನಿಗಾಗಿ ಅಂತ ಬದುಕು ನಡೆಸೋದೆಯಲ್ಲಿ, ಲೋಕದಲ್ಲಿರುವಂಥ ಯಾರ್ಯಾರೋ ಮನುಷ್ಯರ ಜೀತದಾಳಾಗಿ ಬದುಕೋದೆಲ್ಲಿ ಯೋಚಿಸಬೇಕು. ಇದನ್ನು ಭಾಗವತ ನಮಗೆ ಸಂದೇಶವಾಗಿ ಕೊಡ್ತದೆ. ಭಕ್ತನಾದ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಹೋದ ಮೇಲೆ ಅಸುರನ ಅಧಿಪತಿಯನ್ನು ಮಾಡಿದ್ನಂತೆ ದೇವರು. ಭಕ್ತ ಪ್ರಹ್ಲಾದ ಅಸುರರಿಗೆಲ್ಲ ಅಧಿಪತಿ. ಕೇಳಿದಿರ ಇದನ್ನು? ಅತಿ ವಿರುದ್ಧ. ಎಲ್ಲ ಅಸುರರಿಗೆ ಹಿರಣ್ಯಕಶಿಪು ರಾಜನಾಗಿದ್ದ ಅನ್ನೋದು ದೊಡ್ಡದಲ್ಲ. ಎಲ್ಲ ಅಸುರರಿಗೆ ಭಕ್ತನನ್ನು ರಾಜನನ್ನು ಮಾಡಿದ ಅನ್ನೋದಿದೆಯಲ್ಲ, ಹರಿಭಕ್ತ ಹರಿದ್ವೇಷಿಗಳಿಗೆ ರಾಜನಾದ. ಯೋಚಿಸಬೇಕಾದ ದೊಡ್ಡ ಸಂಗತಿ. ಬಹು ವರ್ಷಗಳ ಕಾಲ ಹಿರಣ್ಯಕಶಿಪುವಿಗಿಂತ ಹೆಚ್ಚು ಪ್ರಹ್ಲಾದನೇ ಅಸುರರಿಗೆ ಅಧಿಪತಿಯಾಗಿಬಿಟ್ನಂತೆ. ದೈತ್ಯ ಚಕ್ರವರ್ತಿ ಅಂತ ಕರೀತಾರೆ ಅವನನ್ನು. ಇದು ಯೋಚಿಸಬೇಕು. ಅಂದ್ರೆ ಅರ್ಥ, ದ್ವೇಷ ಮಾಡೋರು ಕೆಲವೊಮ್ಮೆ ಆಳ್ವಿಕೆ ನಡೆಸ್ತಾರಂತೆ. ಉಚಿತ ಅಂತ ಕೊಟ್ಟ ಮೇಲೆ ಮತ್ತೇನು ಮಾಡಲಿಕ್ಕಾಗ್ತದೆ?
ಆದರೆ ಅದು ತಾತ್ಕಾಲಿಕ ವ್ಯವಸ್ಥೆ. ಭಗವಂತ ಕೊಡೋ ವ್ಯವಸ್ಥೆ ಇದೆಯಲ್ಲ, ಅದು ಶಾಶ್ವತ ವ್ಯವಸ್ಥೆ. ಇದೇ ವ್ಯತ್ಯಾಸ ಅರ್ಥಕೊಂಡು ಮನುಷ್ಯ ದೇವರು ಕೊಡುವ ಸ್ಥಾನವನ್ನು ತಾನು ಪಡೆಯೋದಕ್ಕೂ ತಾನೇ ಬಲವಂತದಿಂದ ಸ್ಥಾನವನ್ನು ಕಸಗೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಂತ ಭಾಗವತ ಸಂದೇಶವನ್ನು ಕೊಡ್ತದೆ. ತೇನ ತ್ಯಕ್ತೇನ ಭುಂಜೀಥಾಹ ಮಾ ಹೃದಃ ಕಸ್ಯ ಸ್ವಿಧನಂ ಅಂತ ಉಪನಿಷತ್ತಿನ ವಚನ. ತೇನ ತ್ಯಕ್ತೇನ ಭುಂಜೀತಾಹ, ಮನುಷ್ಯ ಭಗವಂತ ನಮಗಾಗಿ ಅಂತ ದಯಪಾಲಿಸಿದ್ದನ್ನು ಅನುಭವಿಸುವಂತೆ ಆಗಬೇಕು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ ನಿತ್ಯ ಶುಭಕುತಿಯೊಳಚ್ಯುತನರ್ಚಿಸಿ. ಇದೇ ಮಾತುಗಳನ್ನು ಪುರಾಣಗಳಲ್ಲಿ ನೋಡ್ತೇವೆ. ಪುರಾಣದ್ದೇ ಮಾತನ್ನು ಕನ್ನಡೀಕರಿಸಿದ್ದಾರೆ. ನೀಚನಲ್ಲಿ ಹೋಗಿ ಯಾಚಿಸದೆ, ನೀಚನಲ್ಲಿ ಹೋಗಿ ಯಾಚಿಸುವ ಸ್ತರಕ್ಕೆ ನೀನು ಇಳಿಬೇಡ. ಸ್ವಾವಲಂಬಿಯಾಗು, ಆತ್ಮಸ್ಥೈರ್ಯದಿಂದಿರು, ದೇವರಲ್ಲಿ ಭಕ್ತಿ ಮಾಡು, ಸಾಧ್ಯವಾದಷ್ಟು ಮತ್ತೊಬ್ಬರನ್ನು ಭಕ್ತಿಯ ಮಾರ್ಗದಲ್ಲಿ ಬರೋ ಹಾಗೆ ಮಾಡು, ಸಮಾಜಕ್ಕೆ ಕಲ್ಯಾಣವನ್ನು ಉಂಟು ಮಾಡು, ಹರಿಯ ಮಹಿಮೆಯನ್ನು ಲೋಕದಲ್ಲಿ ಸಾರು, ಹರಿಯ ಕಥಾ ಶ್ರವಣದಲ್ಲಿ ರತನಾಗು. ಈ ರೀತಿ ನಿನ್ನನ್ನು ನೀನು ಮಾಡ್ಕೋ ಅಂತ ಪ್ರಹ್ಲಾದನ ಕಥೆಯನ್ನು ಭಾಗವತ ಹೇಳ್ತು. ಅದಾದ ಮೇಲೆ 8ನೇ ಸ್ಕಂದ ಭಾಗವತದಲ್ಲಿ ಮನ್ವಂತರಗಳಲ್ಲಿ ದೇವರು ಮಾಡುವ ಅವತಾರ, ತನ್ನ ಭಕ್ತರಿಗಾಗಿ ದೇವರು ಎಷ್ಟು ಅವತಾರ ಎತ್ತಲಿಕ್ಕೂ ಸರಿ ಅಂತ. ಇಂಥ ಅವತಾರ ಅಂತ ಮಾಡಿಲ್ಲ ಅಂತ ಹೇಳಿ ನೋಡೋಣ. ಯಾವಾಗ ಭಕ್ತ ಸಂಕಟಕ್ಕೊಳಗಾಗ್ತಾನೆ ಒಂದು ಹೊಸ ರೂಪ ತೊಗೊಂಡು ಬರ್ತಾನಂತ. ಅವನಿಗೇನು ಬೇಸರನೇ ಇಲ್ಲ. ಕೆಲವರಿಗೆ ಬೇಸರ, ಮೊದಲು ಭಾರಿ ಉತ್ಸಾಹ ಇರ್ತದೆ, ಅದು ಕೊಡು ಇದು ಕೊಡು ಅಂತಂದಾಗ ಉತ್ಸಾಹದಿಂದ ತಂದಿಡ್ತಿರ್ತಾರೆ. ಬರ್ತಾ ತಾತ್ಸಾರ ಶುರು ಆಗ್ತದೆ. ದೇವರಿಗೆ ಆ ಥರ ಇಲ್ಲೇ ಇಲ್ಲಂತೆ, ಯಾವಾಗಲೂ ಉತ್ಸಾಹಿ. ನಮಗೆ ಅನುತ್ಸಾಹ ಆದರೂ ಅವರಿಗೆ ಉತ್ಸಾಹ ಯಾವಾಗಲೂ ಇರ್ತದೆ. ಗಜೇಂದ್ರ ಮೊಸಳೆ ಗಟ್ಟಿ ಕಾಲು ಹಿಡಿದಾಗ ದೇವರನ್ನು ಕೂಗಿದ. ಕಥೆ ಭಾಳ ಪ್ರಸಿದ್ಧ ಅಂತ ಸಂದೇಶ ಹೇಳ್ತಾ ಇದ್ದೇನೆ. ಗಟ್ಟಿ ಕಾಲು ಹಿಡಿದ್ರೆ ಕೂಗ್ತಾನೆ, ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಆನೆ ಅದೇನಾದರೂ ವೇದ ಶಾಸ್ತ್ರ ಪುರಾಣಗಳನ್ನು ಅರಿದು ಕುಡ್ದಿತ್ತೆ, ಯಜ್ಞ ಯಾಗಗಳನ್ನು ಮಾಡಿತ್ತೆ, ಅಲ್ಲಲ್ಲಿ ಕೆರೆ ಬಾವಿಗಳನ್ನು ತೋಡಿಸಿ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡಿತ್ತೆ, ಯಾವುದಾದ್ರೂ ದೊಡ್ಡ ದಾನಶೂರ ಅಂತ ಅನ್ನಿಸ್ಕೊಂಡಿತ್ತೆ. ಏನು ಮಾಡಿತ್ತು ಆನೆ? ಆನೆಗೆ ಅವಕಾಶ ಏನಿದೆ ಮಾಡಲಿಕ್ಕೆ? ಆನೆ ಯಾವತ್ತಾದರೂ ಭಾಳ ದೊಡ್ಡ ಎಕ್ಸಾಮ್ ಪಾಸ್ ಮಾಡಿದೆ, ಅದಕ್ಕೆ ಅಂತೊಂದೇನಾದರೂ ಡಾಕ್ಟರೇಟ್ ಬಂದಿದೆಯೇ? ಏನಿಲ್ಲ. ಅಂಥ ಆನೆ ಭಾಳ ಸುಂದರವಾಗಿದೆ ಅಂತೇನಾದರೂ ಹೇಳಬೇಕು. ಆನೆ ಸುಂದರ ಅಂದರೆ ಏನು ಹೇಳೋಣ? ರೂಪದಿಂದ ಅಲ್ಲ, ಬರೀ ಒಂದು ಕುಲ. ಕೆಲವರಿಗೆ ಕುಲದಿಂದ ಬಂದಿರ್ತದೆ, ಮರ್ಯಾದೆ ಕುಲದಿಂದ. ಅವರ ಕುಲದಲ್ಲಿ ಭಾರೀ ಒಂದು ದೊಡ್ಡ ಕೆಲಸ ಹಿಂದಿನವರು ಮಾಡಿರ್ತಾರೆ. ಹಾಗೇನಾದರೂ ಆನೆ ಮಾಡಿತ್ತೆ? ಕುಲ ಇಲ್ಲ, ಸಂಪತ್ತಿಲ್ಲ, ರೂಪ ಇಲ್ಲ, ಯಾವುದಿಲ್ಲ. ಇದು ಯಾವುದೂ ಇಲ್ಲದೆ ಹೋದರೂ ಆನೆಗೆ ನಾರಾಯಣ ಅಂತ ಕೂಗಿದ ಕೂಡಲೇ ಭಗವಂತ ಬಂದ. ಏನಾದರೂ ಒಳಗಿದ್ದದ್ದು? ಪ್ರಹ್ಲಾದರಾಜರೇ ಒಂದು ಕಡೆ ಹೇಳಿದ್ದಾರೆ, ನಾರಾಯಣ ಅಂತ ಕೂಗಿದ ಕೂಡಲೇ ಯಾಕೆ ಬಂದ ದೇವರು? ಶ್ರೀಹರಿ ಯಾಕೆ ಬಂದ? ಅವನ ಒಳಗಿರುವ ಭಕ್ತಿ ಹಾಗೆ ಮಾಡ್ತು ಅಂತ ಹೇಳ್ತಾರೆ. ಆ ಭಕ್ತಿ. ಹಾಗಾದರೆ ಗಜೇಂದ್ರ ದೇವರಲ್ಲಿ ತೋರಿದ ಭಕ್ತಿಗೆ ನಾವು ಬೆಲೆ ಕೊಡಬೇಕು, ಅದನ್ನು ಸ್ಫೂರ್ತಿಯಾಗಿ ಇಟ್ಕೊಳ್ಬೇಕು. ಎಲ್ಲೆಲ್ಲಿ ತನ್ನ ಭಕ್ತರು ತನ್ನಲ್ಲಿ ಭಕ್ತಿಯಿಂದ ತನ್ನನ್ನೇ ಮೊರೆ ಹೋಗ್ತಾರೆ, ಮೊಸಳೆಯನ್ನು ವೈಕುಂಠದಲ್ಲೇ ಇದ್ದು ಮನಸ್ಸು ಮಾಡಿದರೂ ಭಗವಂತ ಬಿಡಿಸ್ಬೋದಾಗಿತ್ತು. ತಾನೂ ಬರಬೇಕಿಲ್ಲ, ಯಾರೋ ಒಬ್ಬ ತನ್ನ ಸೇವಕನಿಗೆ ಹೇಳಿ ಕಳಿಸಿದ್ರೆ ಸಾಕಾಗ್ತಿತ್ತು. ಇಂದ್ರ, ಅದೇನೋ ಆನೆ ಮೊಸಳೆಗೆ ಭಾಳ ಒದ್ದಾಡ್ತಾ ಇದೆ ಸಿಕ್ಕಾಕೊಂಡು, ಸ್ವಲ್ಪ ಕೆಳಗೆ ಹೋಗಿ ಆ ಮೊಸಳೆಯನ್ನು ಬಿಡಿಸಬಾರೋ ಅಂತ ಹೇಳಿದ್ರೆ ಆಗ್ತಿತ್ತೋ ಇಲ್ಲೋ ದೇವರಿಗೆ? ಯೋಚಿಸ್ರಿ ನೀವೆಲ್ಲ, ಈ ಕಥೆಗಳ ಬಗ್ಗೆ ಎಷ್ಟು ಅನುಸಂಧಾನ ಇದೆ.
ನೀನು ಹೋಗು ಅಂದರೆ ಇಂದ್ರ ಹೋಗ್ತಿದ್ದ. ಮಾಡಿಲ್ಲೇನು ಆ ಥರದ ಕೆಲಸಗಳನ್ನು ಮಾಡಿದ ಪುರಾಣದಲ್ಲಿ ಬಂದಿಲ್ವ? ಎಷ್ಟೋ ಸಮಯದೊಳಗೆ ಪ್ರಕೃತಿಯೊಳಗೆ ಆಗುವ ವಿಕೋಪಗಳಿಗೆಲ್ಲ ದೇವೇಂದ್ರನನ್ನು, ವಾಯುನನ್ನು, ಚಂದ್ರನನ್ನು ಕಳಿಸ್ಬಿಡ್ತಾನೆ. ಅಲ್ಲಿ ಭಾರಿ ಬೆಟ್ಟ ಬೆಳೀತಾ ಇದೆ ಅಂತ ನೋಡು, ಸೂರ್ಯನ ಕಿರಣಕ್ಕೆ ಅಡ್ಡ ಆಗ್ತಾ ಇದೆ, ಆ ಬೆಟ್ಟ ಸ್ವಲ್ಪ ಕಡಿಮೆ ಆಗಬೇಕು, ರೆಕ್ಕೆ ಗಿಕ್ಕೆ ಹಾರಬಾರ್ದದು, ಹಾಗೆ ಮಾಡಿ ಬಾ ಅಂದ. ಇಂದ್ರ ಹೋಗಿ ಅದನ್ನು ಮಾಡಿ ಬಂದ. ಹೀಗೆ ಪ್ರಕೃತಿಯಲ್ಲಾಗುವ ಅನೇಕ ಘಟನೆಗಳಿಗೆ ತನ್ನ ಭೃತ್ಯರನ್ನು ಕಳಿಸಿ ಕೆಲಸ ಮಾಡ್ತಾನೆ. ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರಲ್ಲ, ಭಾಳ ದೊಡ್ಡ ಕಂಪ್ನಿ ನಡೆಸ್ತಿರ್ತಾರೆ, ಅರಬ್ಪತಿ ಅಂತಿರ್ತಾರೆ, ಕೋಟ್ಯಾಧಿಪತಿ ಅಂತಿರ್ತಾರೆ. ಅವರಿಗೆ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಅವರೇ ಹೋಗಿ ನಿಂತ್ಕೊಂಡು ಬಗೆಹರಿಸೋದು ಅಂತಿರಲ್ಲ. ಸುಮ್ಮನೆ ಒಂದು ಫೋನ್ ಕಾಲು, ನೋಡಿ ಅಲ್ಲೊಂದು ಸಮಸ್ಯೆ ಬಂದಿದೆ, ನೀವು ಹೋಗಿ ಪರಿಹಾರ ಮಾಡಿಬಿಡ್ರಿ ಅಂತ, ಆಗ ಹೋಗ್ತದೆ ಪರಿಹಾರ. ಆದರೆ ಇಲ್ಲಿ ಬರುವ ಕಥೆಗಳು ನೋಡಿದರೆ ಆಶ್ಚರ್ಯ ಆಗ್ತದೆ. ಯಾವ ಸಂದರ್ಭದಲ್ಲಿಯೂ ಭಗವಂತ ತಾನು ಬರದೇ ಆಗುವ ಕೆಲಸಗಳು ಅಂತಿದ್ದರೂ ತಾನೇ ಪ್ರತ್ಯಕ್ಷವಾಗಿ ಬಂದು ನಿಂತು ಮಾಡಿಸ್ತಿದ್ದಂತೆ. ಅದಕ್ಕೆ ಏನು ಕರುಣಾ ನಿಧಿಯೋ ಹರಿ ಮತ್ತೇನು ಅಂತಾರೆ. ತಾನು ಬರಬೇಕಾಗಿಲ್ಲ ಅಂತಾದರೂ ತನ್ನನ್ನು ಮೊರೆ ಬಂದ ಗಜೇಂದ್ರನಿಗೆ ಮೊಸಳೆಯನ್ನು ತಾನೇ ಬಂದು ಕೈಯಲ್ಲಿದ್ದ ಚಕ್ರದಿಂದ ತುಂಡರಿಸಿದ. ಇದು ಅವನ ಕರುಣೆ ಅನ್ನಬೇಕೋ, ಭಕ್ತ ವಾತ್ಸಲ್ಯ ಅಂತ ಹೇಳಬೇಕೋ, ಭಕ್ತಾಪರಾಧ ಸಹಿಷ್ಣು ಅಂತ ಅನ್ನಬೇಕೋ, ಕ್ಷಮಾ ಸಮುದ್ರ ಅಂತ ಅನ್ನಬೇಕು, ಮತ್ತಿನ್ನೇನು ಅನ್ನಬೇಕಿದೆ? ಶರಣಾಗತ ವತ್ಸಲ ಅನ್ನಬೇಕೋ, ಶರಣಾಗತ ರಕ್ಷಕ ಅಂತ ಅನ್ನಬೇಕು, ಇನ್ನೇನು ಅನ್ನಬೇಕು ಇದಕ್ಕೆ? ಇದನ್ನು ಯೋಚಿಸಬೇಕು ನಾವೆಲ್ಲ. ಸದಾ ತನ್ನ ಕೈ ಕೆಳಗಡೆ ದೇವತೆಗಳೆಲ್ಲ ಆಳುಗಳಾಗಿದ್ದರೂ ಒಬ್ಬೊಬ್ಬ ತನ್ನ ಭಕ್ತನ ಕಷ್ಟಕ್ಕೆ ತಾನೇ ಸ್ಪಂದಿಸ್ತಾನೆ. ನಮ್ಮ ಈ ಪ್ರದೇಶ ಏನಿದೆ, ಈ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಒಬ್ಬ ಆರಿಸಿ ಬಂದಿರ್ತಾನೆ. ಯಾರೋ ನಾವೇ ಓಟ್ ಹಾಕಿದ್ದಕ್ಕೆ ಬಂದಿರ್ತಾನೆ ಅವನು. ಒಂದು ಸಲ ಆದರೂ ನಿಮ್ಮ ಫೋನ್ ಕಾಲ್ ಪಿಕ್ ಮಾಡ್ತಾರ ಅವರು? ಫೋನ್ ಕಾಲ್ ಪಿಕ್ ಮಾಡಿದರೂ ಕೂಡ ಸಮಸ್ಯೆ ಹೇಳೋಷ್ಟು ನೀವು ಅವ್ರು ಹೇಳಿದಾಗ ಅವ್ರು ಕೇಳೋಷ್ಟು ಅವ್ರಿಗೆ ತಾಳ್ಮೆ ಅದನ? ಕೇಳಿಸ್ಕೊಳ್ಳಿಕ್ಕೆ ತಾಳ್ಮೆ ಇಲ್ಲ ಅಂದರೆ ಇನ್ನು ಪರಿಹಾರ ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದು ಸಿಸ್ಟಮ್. ಆದರೆ ದೇವರು ಹಾಗಲ್ಲ. ಎಲ್ಲ ಸಮಸ್ಯೆಗಳನ್ನು ತನ್ನ ಭಕ್ತರು ಹೇಳಿದ್ದನ್ನು ತಾನೇ ಖುದ್ದಾಗಿ ಕೇಳಿ ಅಹವಾಲು ಸ್ವೀಕರಿಸಿ ತಾನೇ ಪರಿಹಾರ ಮಾಡ್ತಾನೆ. ಅದಕ್ಕೆ ಅವನು ಸರ್ವೋತ್ತಮ ಅಂತ ಕರೀತಾರೆ. ಇದು ಭಗವಂತನ ಮಹಿಮೆ. ಹಾಗಾಗಿ ಗಜೇಂದ್ರನನ್ನು ತಾನೇ ಖುದ್ದಾಗಿ ಬಂದು ಚಕ್ರದಿಂದ ಬಿಡಿಸಿ, ಮೊಸಳೆಯ ಬಾಯಿಯಿಂದ ಬಿಡಿಸಿ ಅವನನ್ನು ರಕ್ಷಣೆ ಮಾಡಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಇದು ನಡೆದದ್ದು 4ನೇ ಮನ್ವಂತರದಲ್ಲಿ. ಗಜೇಂದ್ರ ಮೋಚಕ, ಗಜೇಂದ್ರ ವರದ ಅಂತ ಯಾರು ಸ್ಮರಣೆ ಮಾಡ್ತಾರೋ ಅವನನ್ನು ಭಗವಂತ ರಕ್ಷಣೆ ಮಾಡ್ತಾನೆ, ಮೊಸಳೆಯ ಬಾಯಿಯಿಂದ ರಕ್ಷಿಸಿದಂತೆ ಅಂತ ಹೇಳ್ತದೆ. ಆಪತ್ತಿನಿಂದ ರಕ್ಷಣೆ ಮಾಡ್ತಾನೆ, ಆಪದ್ ಬಾಂಧವ. ಇದಾದ ಮೇಲೆ ಮತ್ತೊಂದು ಮನ್ವಂತರ, ರೈವತ ಚಾಕ್ಷುಷ ಅಂತ 2. ಚಾಕ್ಷುಷ ಮನ್ವಂತರ 6ನೇದ್ದು. ಕ್ಷೀರ ಸಮುದ್ರವನ್ನು ಮಥನ ಮಾಡಿದ ತನ್ನ ಮುಂದಾಳುತ್ವದಲ್ಲಿ. ದೇವತೆಗಳನ್ನು ಅಸುರರನ್ನು ಸೇರಿಸಿ ಒಬ್ಬರ ಕೈಯಲ್ಲಿ ಒಂದೊಂದು, ನೀನು ವಾಸುಕಿಯ ಬಾಲ ಹಿಡಿ ಅಂತ ಹೇಳ್ದ, ಇನ್ನೊಬ್ಬನಿಗೆ ವಾಸುಕಿಯ ಮುಖ ಹಿಡಿ ಅಂತ ಹೇಳ್ದ. ವಾಸುಕಿ ಅಂದರೆ ಹಾವು. ಮಂದರ ಪರ್ವತವನ್ನು ಸಮುದ್ರದಲ್ಲಿ ತಂದಿಟ್ಟು ಅದು ಮುಳುಗದಂತೆ ಕೂರ್ಮನಾಗಿ ಬೆನ್ನಿನ ಮೇಲೆ ಹೊತ್ತು ಈಗ ಮಥನ ಮಾಡ್ರಿ ಅಂತಂದ. ಮಥಿಸುವಾಗ ದೇವದಾನವರು ಆ ವಾಸುಕಿಯನ್ನು ಹಿಡಿದು ಎಳಿತಿದ್ರಲ್ಲ, ದಾನವರಿಗಂತೂ ವಾಸುಕಿಯ ಮುಖ ಹಿಡಿದು ಎಳಿತಿದ್ರಂತೆ. ಎಳೆದದ್ದಕ್ಕೆ ಆ ವಿಷ ಎಲ್ಲ ಮುಖಕ್ಕೆ ಬಡಿದು ಅವರು ಸುಣ್ಣಾಗಿಬಿಟ್ರಂತೆ. ಅಮೃತ ಬರೋದಿರಲಿ, ಈಗಲೇ ಹೈರಾಣ ಆಗಿಬಿಟ್ಟಿದೆ ನಮಗೆ ಅಂದ್ರಂತೆ. ಅಮೃತ ಅದು ಸುಮ್ಮನೆ ಬರ್ತದ? ಮನೆಯಲ್ಲಿ ಕಾಫಿ ಟೀ ಮಾಡಬೇಕಾದ್ರೆ ಅದು ಎಷ್ಟು ಥರ ಕುದಿಬೇಕು, ಅದು ಎಷ್ಟು ಸೋಸಬೇಕು, ಅದು ದೊಡ್ಡ ಕಥೆ. ಅದು ಏನು ಸಾಮಾನ್ಯ ಅಲ್ಲ, ಎಲ್ಲ ಇನ್ಸ್ಟೆಂಟ್ ಅಂತ ಈಗೀಗ ಬಂದಿದ್ದಾವಷ್ಟೇ. ಆದರೂ ಅಷ್ಟು ರುಚಿ ಇರಲ್ಲ ಅಂತೀವಿ ಮತ್ತೆ. ಹಾಗೆ ಅಮೃತ ಅದು. ಇದಕ್ಕೇನೋ ಹೆಸರು ಅಮೃತ ಅಂತ ಇಟ್ಕೊಂಡಿದ್ದೇವೆ ಕೆಲವರೆಲ್ಲ, ನಮ್ಗೆ ಸ್ವಲ್ಪ ತೊಗೊಳ್ಳೇಬೇಕು, ಇಲ್ಲದೇ ಇದ್ರೆ ಆಗಲ್ಲ ಅಂತ. ಅದು ಅಮೃತ. ಇದನ್ನು ಮಾಡಬೇಕಾದ್ರೆ ಎಷ್ಟು ಸಮಯ ಅಂದರೆ, ಇನ್ನು ಅಮೃತ ಬರಬೇಕಾದ್ರೆ ಎಷ್ಟು ಸಮಯ ಬೇಕು ಯೋಚಿಸ್ರಿ. ಅದನ್ನು ಕುಡಿದ್ರೆ ಅಜರ ಅಮರ, ಮತ್ತು ಮುಪ್ಪೇ ಇಲ್ಲ, ಮರಣವೇ ಇಲ್ಲ. ಅಂಥ ಅಮೃತ ಬರಬೇಕಾದ್ರೆ ಪ್ರಯತ್ನ ಬೇಕೋ ಬೇಡವೋ? ಪ್ರಯತ್ನ ಮಾಡ್ತಿದ್ದಾರೆ.
ದೇವರೇ ಹೇಳಿದ್ದ, ನೀವು ಪ್ರಯತ್ನ ಮಾಡಬೇಕು, ಕಡಿಬೇಕು, ಮಥನ ಮಾಡಬೇಕು, ಅಂದರೆ ಅಮೃತ ಸಿಗ್ತದೆ ಅಂತ. ಸರಿ ಅಂತ ಪ್ರಯತ್ನ ಮಾಡ್ತಿದ್ದಾರೆ, ವಾಸುಕಿಯ ವಿಷದ ಗಾಳಿಗೆ ತತ್ತರಿಸ್ತಾರೆ. ಭಗವಂತ ಏನು ಮಾಡಿದ, ಎರಡು ಪಕ್ಷದೊಳಗೆ ಒಂದು ಪಕ್ಷಕ್ಕೆ ಸುಸ್ತಾದರೆ ಅಮೃತ ಬರಲ್ಲ. ಅಮೃತ ಬರದೇ ಹೋದರೆ, ದೇವತೆಗಳಿಗೆ ಕುಡಿಲಿಲ್ಲ ಅಂದರೆ ಅವರು ಯಾರೂ ಅಜರರಾಗಲ್ಲ, ಅಮರರಾಗಲ್ಲ. ಅದಕ್ಕೆ ದೇವರಂದ, ತನ್ನನ್ನು ದ್ವೇಷ ಮಾಡುವ ಪಕ್ಷ ಅಸುರ ಪಕ್ಷ ಅಂತ ಆದರೂ ಅವರಿಗೂ ಸಶಕ್ತರನ್ನು ಮಾಡಬೇಕು ಅಂಥೇಳಿ ಅವರೊಳಗೊಂದು ರೂಪದಿಂದ ಪ್ರವೇಶ ಮಾಡಿದ ಅಂತದ್ದು ಭಾಗವತ. ಯೋಚಿಸ್ರಿ, ಸಮಯಕ್ಕೆ ಅನುಗುಣವಾಗಿ ಹೇಗೆ ಭಗವಂತ ತನ್ನ ಭಕ್ತರಿಗೆ ಅನುಕೂಲ ಮಾಡಲಿಕ್ಕೆ ಅಸುರರಲ್ಲೂ ಸಶಕ್ತರನ್ನಾಗಿ ಮಾಡಿರ್ತಾನಂತೆ. ಇದು ನಮ್ಮ ಬದುಕಿನಲ್ಲಿ ನಡೆಯೋ ಅನೇಕ ಘಟನೆಗಳಿಗೆ ಉದಾಹರಣೆ. ನಮ್ಮ ಜೀವನದೊಳಗೆ ಎಷ್ಟೋ ಘಟನೆಗಳು ನಡೀತಾವೆ. ನಮಗೆ ಬೇಡವಾದ ನಮ್ಮ ಶತ್ರುಗಳೇ ನಮಗೆ ನಾನಾ ರೀತಿ ಪ್ರತಿಬಂಧಕಗಳನ್ನು ಮಾಡ್ತಾರೆ. ಎಲ್ಲೋ ಕೊಕ್ಕೆ ಹಾಕ್ತಾರೆ. ಕೊಕ್ಕೆ ಹಾಕೋದು ಅಂತಾರಲ್ಲ, ಅಡ್ಡಗಾಲು ಕೊಡ್ತಾರೆ, ಅಪವಾದ ಹಾಕ್ತಾರೆ, ಅಥವಾ ಇನ್ನೇನೋ ಮಾಡ್ತಾರೆ, ಅವ್ರ ಕೆಲಸಕ್ಕೆ ತೊಂದರೆ ಕೊಡ್ತಾರೆ, ಒಟ್ಟು ಏನೋ ಒಂದು ಮಾಡ್ತಾರೆ. ಮಹಾನುಭಾವರು ಇರ್ತಾರೆ ಎಲ್ಲರೂ ಕೂಡ. ಅವರಿಗೂ ಸಾಕಷ್ಟು ಏಳಿಗೆ ಆಗ್ತಿರ್ತದೆ. ನಮಗೇನು ಅನ್ನಿಸ್ತದೆ, ದೇವರು ನಮಗಿಂತ ಜಾಸ್ತಿ ಅವರಿಗೆ ಕೊಡ್ತಿದ್ದಾನಲ್ಲ ಅಂತ. ನಾವು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಚೆನ್ನಾಗಿ ಯೋಚಿಸ್ಬೇಕಾವಾಗ. ಹೌದು, ನಮಗಿಂತ ಶಕ್ತಿ ಅವರಿಗೆ ಜಾಸ್ತಿ ಅನ್ನೋ ಹಾಗೆ ಕಾಣ್ತದೆ. ಆದರೆ ಭಗವಂತ ದೇವತೆಗಳಿಗೆ ಅಮೃತ ಕೊನೆಗೆ ಉಣಿಸಿದ, ಮೊದಲೇ ಅಲ್ಲ. ಹಾಗೆ ದೇವರ ಭಕ್ತರಾದವರು ಸ್ವಲ್ಪ ನಿರೀಕ್ಷೆ ಮಾಡ್ತಾ ಇರಬೇಕಂತ. ಅವರಿಗೆ ಶಕ್ತಿ ಜಾಸ್ತಿ ಮಾಡಿದರೂ ಮುಂದೆ ನಿನಗೆ ಅಮೃತ ಸಿಗೋದು ನಿನಗೆ ಅಂತಾನೆ. ಯೋಚಿಸ್ಬೇಕು ನಾವು ಇದನ್ನು. ನಮ್ಮ ಬದುಕಿನಲ್ಲೆಲ್ಲ ಈ ಥರದ ಘಟನೆಗಳು ಜಾಸ್ತಿ. ಹಾಗಾಗಿ ಸ್ವಲ್ಪ ಕಾಲ ತಡಿಬೇಕು. ತಡೆದಾಗ ಆ ಸಮಸ್ಯೆಗೆ ಪರಿಹಾರ ಸಿಕ್ಕು ಮುಂದೆ ಒಂದು ಅಮೃತದ ಘಳಿಗೆ ಬರಲಿಕ್ಕೆ ಇರ್ತದೆ. ಯಾವುದೇ ಸಮಸ್ಯೆ ಅದು ನಮಗೆ ಶಾಶ್ವತ ಅಲ್ಲ, ಅದೆಲ್ಲ ತಾತ್ಕಾಲಿಕನೇ. ಯಾವುದೇ ಸಮಸ್ಯೆ ಪೂರ್ಣವಾಗಿ ನಮ್ಮ ಜೀವನದುದ್ದಕ್ಕೂ ಇರ್ತದೆ ಅಂತ ಭಾವಿಸಬಾರ್ದು. ಕೆಲವು ಸಮಸ್ಯೆ ಇದೆ ಅಂತೆ, ಅದು ನಮ್ಮ ಜೊತೆಗೇ ಹೋಗೋದಂತೆ. 80% ನಮ್ಮ ಬದುಕಿನಲ್ಲಿ ಅನುಭವಿಸುವ ಎಲ್ಲ ಸಮಸ್ಯೆಗಳು ತಾತ್ಕಾಲಿಕನೇ. ಇನ್ನೊಂದು 20% ಕೆಲವು ಸಮಸ್ಯೆಗಳಿದ್ದಾವೆ, ಅವುಗಳೆಲ್ಲ ನಮ್ಮ ಜೊತೆಗೆ ಹೋಗ್ಬೇಕಂತೆ. ಅದನ್ನು ಪರಿಹಾರ ಮಾಡಿಕೊಳ್ಳೋ ಪ್ರಯತ್ನವೂ ಬೇಡ ಅಂತಾನೆ. ಅವುಗಳೆಲ್ಲ ತಾತ್ಕಾಲಿಕ ಅಂದರೆ ಅರ್ಥ ಏನು? ಸ್ವಲ್ಪ ಕಾಲ ಆ ಸಮಯದಲ್ಲಿ ನಾವು ಅದನ್ನು ತಡೆದುಕೊಂಡ್ರೆ ಸಾಕಂತೆ, ಅದು ಅಲ್ಲೇ ಪರಿಹಾರ ಆಗಿ ಹೋಗ್ತದೆ. ನಾವು ಅಷ್ಟರಲ್ಲೇ ಒಂದೇನೋ ಹೊಸ ಸಮಸ್ಯೆ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಅದನ್ನು ಪರಿಹಾರ ಮಾಡೋ ಅಷ್ಟರಲ್ಲಿ. ಇದು ವ್ಯವಸ್ಥೆ, ಇದು ಅವ್ಯವಸ್ಥೆ. ವ್ಯವಸ್ಥೆ ಅಲ್ಲ, ಇದು ಅವ್ಯವಸ್ಥೆ. ಇದೇ ವಿಪರ್ಯಾಸ. ದೇವತೆಗಳು ಹಾಗಲ್ಲ. ನಮಗೂ ದೇವತೆಗಳಿಗೂ ಇರುವ ಅಂತರನೇ ಇದು. ನಮಗಿಂತ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದವರಿಗೆ ಸಮಸ್ಯೆಗಳು ನಮಗಿಂತ ದೊಡ್ಡದೇ ಬರ್ತವೆ. ಅಂದರೆ ₹1 ಸಾಲ ಮಾಡಿದವನಿಗಿರುವ ತಲೆ ಬಿಸಿ, ದುಡಿಯೋದೇ ಅವನು 50 ಪೈಸೆ, ಸಾಲ ₹1 ಮಾಡಿಕೊಂಡಿದ್ದಾನೆ ಅಂದರೆ ಅವನಿಗಿರುವ ತಲೆ ಬಿಸಿ ಎಷ್ಟೋ. ಕೋಟಿ ದುಡಿಯೋವನಿಗೂ ಕೂಡ 50 ಲಕ್ಷ ಸಾಲ ಮಾಡಿದಾಗ ಸಮಸ್ಯೆ ಅಷ್ಟೇ ಇರ್ತದೆ. ಬಗೆಹರಿಸ್ಕೊಳ್ಳುವ ವಿಧಾನ ಬಹಳ ವಿಶೇಷ. ಇದನ್ನೇ ತಿತಿಕ್ಷಾ ಅನ್ನೋದು ಭಾಗವತದ ಧರ್ಮ. ಅದನ್ನು ಸಹಿಸಿಕೊಂಡು ಆ ಸಮಯವನ್ನು ಸ್ವಲ್ಪ ದಾಟಿಬಿಟ್ಟ ಅಂದರೆ ಮುಂದುವರೆದು ಬಿಡ್ತಾನೆ. ಇದನ್ನು ಈ ಅಮೃತ ಮಥನದಲ್ಲಿ ಚೆನ್ನಾಗಿ ತಿಳುವಳಿಕೆ ಕೊಡ್ತದೆ. ನೋಡಿ ದೇವತೆಗಳನ್ನು ಎಷ್ಟು ತಡೆದುಕೊಂಡಿದ್ದಾರೆ ಪಾಪ ಅವರು. ಅಲ್ಲ, ಅವ್ರ ಬಗ್ಗೆ ನಾವು ನೀವೇನು ಪಾಪ ಅಂತ ಅನುಕಂಪ ತೋರೋದಲ್ಲ, ನಮ್ಮ ಬಗ್ಗೆ ಅವರು ಅನುಕಂಪ ತೋರ್ತಾರೆ ಯಾವಾಗಲೂ ಪಾಪ ಅಂತ. ಹೇಳಿದೆ ಅಷ್ಟೇ ಕಥೆ ಹೇಳುವಾಗ. ಇದು ಲೋಕಕ್ಕೆ ಸಂದೇಶ. ನನ್ನ ಬಳಿ ದೇವತೆಗಳೂ ಇದ್ದಾರೆ, ಅಸುರರೂ ಇದ್ದಾರೆ. ನನಗೆ ಅಮೃತ ಉಣಿಸ್ಬೇಕು ದೇವತೆಗಳಿಗೆ ಅಂತ ಸಂಕಲ್ಪ, ಇಚ್ಛೆ ಮಾಡಿದ್ದೇನೆ, ಅಪೇಕ್ಷೆ ಇದೆ. ಅಮೃತ ಬೇಗ ಬರೋದಲ್ಲ, ಮಥನ ಮಾಡದೇ ಇದ್ದರೆ ಬರಲ್ಲ. ಕೇವಲ ದೇವತೆಗಳೇ ಮಥನ ಮಾಡುವಂತಾದರೂ ಆಗಲ್ಲ. ಹಾಗಾಗಿ ಅಸುರರ ಜೊತೆಗೆ ಸಂಧಾನವೂ ಮಾಡಿಸ್ಬೇಕು, ಅವ್ರ ಕಡೆಯಿಂದಲೂ ಮಥನ ಮಾಡಿಸ್ಬೇಕು. ಅಮೃತ ಬರಬೇಕು. ಕೊನೆಗೆ ಆ ಅಮೃತವನ್ನು ಮೋಹಿನಿಯಾಗಿ ದೇವತೆಗಳಿಗೆಲ್ಲ ಉಣಿಸ್ಬೇಕು. ಎಷ್ಟು ವಿಚಿತ್ರ ಮಾಡಿದ ಭಗವಂತ ಅಂದರೆ, ಬಹು ಕಷ್ಟಪಟ್ಟು ಅಮೃತ ಬಂದ ಮೇಲೆ ಧನ್ವಂತರಿಯಾಗಿ ತನ್ನಲ್ಲ,
ತಂದು ಕೂಡಲೇ ಎಲ್ರಿಗೆ ಬಡಿಸ್ಬೇಕಾ ಬೇಡ? ಅಥವಾ ಅದನ್ನು ಗಟ್ಟಿಯಾದರೂ ಇಡಬೇಕಾ ಬೇಡ? ಮೊಬೈಲ್ ಎಷ್ಟು ಗಟ್ಟಿ ಇಟ್ಕೊಂಡಿರ್ತೀವಿ ನೋಡಿ, ಯಾರೂ ತೊಗೊಂಡು ಹೋಗಬಾರ್ದು ಅಂತ. ಗಟ್ಟಿ ಇಟ್ಕೋಬೇಕಾ ಬೇಡ? ಗೊತ್ತಿದೆ ಸಶಕ್ತನೇ ಅಸುರರೆಲ್ಲ ತಮ್ಮೊಳಗೆ ದೇವರೇ ಪ್ರವೇಶ ಮಾಡಿ ಶಕ್ತಿ ಕೊಟ್ಟಿದ್ದ, ಅದರದ್ದೇ ದುರುಪಯೋಗ ಅನ್ನೋ ಹಾಗೆ ಧನ್ವಂತರಿ ಕೈಯಲ್ಲಿದ್ದ ಅಮೃತದ ಕಲಶವನ್ನೇ ಅಪಹರಣ ಮಾಡಿಬಿಟ್ರು. ಧನ್ವಂತರಿ ಅಮೃತ ತಂದದ್ದೇ ತಡ, ಕ್ಷಣಾರ್ಧದಲ್ಲಿ ಮಾಯ ಆಗಿಬಿಡ್ತು. ದೇವತೆಗಳೆಲ್ಲ ಏನು ಮಾಡ್ತಾರೆ, ವಿಷ್ಣುವಿನ ಹತ್ರ ನೀನೇ ನಮ್ಮನ್ನು ಅಮೃತ ಮಥನದಲ್ಲಿ ಯೋಜನೆ ಮಾಡಿದವನು, ನೀನೇ ನಮ್ಮ ಕಡೆಯಿಂದ ಮಥನ ಮಾಡಿಸಿದವನು, ಈಗ ಅಮೃತದ ಕಲಶ ಬಂದರೆ ಅಸುರರು ಎತ್ಕೊಂಡು ಹೋದರೆ ನಾವೇನು ಮಾಡಲಿಕ್ಕಿಲ್ಲ ಅಂದ್ರಂತ. ನೀನು ಅಮೃತ ಕುಡಿಸ್ಲಿಲ್ಲ ಅಂತ ನೀನು ಅಪವಾದನೂ ಹಾಕಲ್ಲ, ಕೊಡಬೇಕಿತ್ತು ನಮಗೆ ನೀನು ಕೊಡಲಿಲ್ಲ ಅಂತ ನಾವೇನು ಸಂಕಟನೂ ಪಡಲ್ಲ, ಸುಮ್ಮನೆ ಇರ್ತೇವಷ್ಟೇ ಅಂದ್ರಂತ. ಅದಕ್ಕೆ ದೇವರಂದ, ಇಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟರು ಫಲ ಬೇಕು ಅಂತ ಅಪೇಕ್ಷೆ ಇಲ್ಲಲ್ಲ ಇವರಿಗೆ ಅಂತ. ಭಗವಂತನಿಗೆ ಮನಸ್ಸಿನಲ್ಲಿ ಆ ಭಕ್ತರಾದ ದೇವತೆಗಳ ಬಗ್ಗೆ ಅಭಿಮಾನ ಹೆಚ್ಚಾಯ್ತಂತೆ, ಅಂತಃಕರಣ ಹೆಚ್ಚಾಯಿತು. ಇದು ನಮಗೆ ಕೊಡುವ ಮತ್ತೊಂದು ಸಂದೇಶ. ಭಗವಂತ ಯಾವಾಗ ನಮ್ಮ ಮೇಲೆ ಹೆಚ್ಚು ಕರುಣೆ ತೋರಿಸ್ತಾನೆ ಅಂದರೆ, ಅವನು ಹೇಳ್ದಂತೆ ನಡೆದು ಫಲ ಕೊಡು ಅಂತ ಪೇಚಾಡದೆ, ದುಃಖ ಪಡದೆ, ನೀನು ಹೇಳ್ದ ಹಾಗೆ ನಡೆದಿದ್ದೇವೆ, ಕೊಡೋ ಫಲ ಎಲ್ಲ ನಿನಗೆ ಬಿಟ್ಟದ್ದು ಅಂತಾರಲ್ಲ, ಆವಾಗ ಅಂತಃಕರಣ ಜಾಸ್ತಿ ಅಂತ. ಆವಾಗ ಭಗವಂತ ಏನು ಮಾಡ್ತಾನೆ, ನೋಡ್ತಾನೆ ಕೊನೆಗೆ ತನ್ನನ್ನೇ ಕೊಟ್ಬಿಡ್ತಾನಂತ. ಏನಿದ್ದಾನ ಮಾರಾಯ ಇವ, ಎಷ್ಟು ಕೆಲಸ ಮಾಡಿದರೂ ಕೂಡ ಫಲ ಪಡಿತಾ ಇಲ್ಲ, ಅಪೇಕ್ಷೆ ಪಡ್ತಾ ಇಲ್ಲ ಅಂತ. ಅದಕ್ಕೆ ದೇವ್ರೇನು ಮಾಡಿದ, ಆ ಕಲಶ ಕಸ್ಕೊಂಡು ಹೋಗಿದ್ರಲ್ಲ ಅಸುರರು, ಅವರ ಬಳಿಗೆ ಕೊಡ್ರಿ ಅಂದರೆ ಕೊಡೋರಲ್ಲ, ಅವ್ರು ಕಸ್ಕೊಂಡು ಹೋಗೋರು. ನಿಮ್ಮ ಹತ್ರ ಇದ್ದದ್ದು ಇನ್ನೊಂದಿಷ್ಟು ಕಸ್ಕೊಂಡು ಹೋಗ್ತಾರಷ್ಟೇ. ಅದಕ್ಕೆ ಅಸುರರು ಅಂತ ಹೆಸರು. ಅದಕ್ಕೆ ಅಸುರರು ಅಂದರೆ ಏನರ್ಥ, ಇನ್ನೊಬ್ಬರದನ್ನು ಕಸಗೊಳ್ಳೋದು, ಕಳ್ಳತನ ಮಾಡೋದು, ಹೊಡೆಯೋದು, ಕೊಲೆ ಸುಲಿಗೆ, ಇವರೆಲ್ಲ ಅಸುರರು ಅಂತ ಹೆಸರು. ಅವ್ರನ್ನೂ ಮತ್ತೆ ಪುನಃ ಸರಿದಾರಿಗೆ ತರಲಿಕ್ಕೆ ಧನ್ವಂತರಿಯಾಗಿ ಬಂದ ವಿಷ್ಣು ಮೋಹಿನಿಯಾಗಿ ಅವರ ಮಧ್ಯದಲ್ಲೇ ನಡೆದಾಡಿದ. ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ, ಉತ್ತಮ ಸೀರೆ ಉಟ್ಟು ಬಂದಿದ್ದಾನೆ. ಆಗ್ತಾನೆ ಮದುವೆ ಮಾಡ್ಕೊಂಡಿದ್ದಂತೆ ವಿಷ್ಣುವಿಗೆ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡುವಾಗ ಮಹಾಲಕ್ಷ್ಮಿ ಬಂದಳು. ಮಹಾಲಕ್ಷ್ಮಿ ಅಂದರೆ ಜಗತ್ತಿನ ಜನನಿ, ಕನ್ಯೆಯಾಗಿ ಬಂದಿದ್ದಾಳೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ ಅಂತಾರೆ. ಮಂಗಳಸೂತ್ರ ಕಟ್ಟಿಕೊಂಡು ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾಗ, ಬಾಲೆ ಮಹಾಲಕ್ಷ್ಮಿ ಆ ಸಮುದ್ರದಿಂದ ಉದಯಿಸಿ ಬಂದಳು. ಭಗವಂತನನ್ನು ವಿವಾಹ ಮಾಡಿಕೊಂಡ್ಳು. ವಿವಾಹದಲ್ಲಿ ಬಹಳಷ್ಟು ಉಡುಗೊರೆಗಳನ್ನು ಕೊಟ್ಟಿದ್ದರು. ಯಾವುದೋ ಒಂದು ಸೀರೆ ಕೊಟ್ಟಿದ್ರಂತೆ ಲಕ್ಷ್ಮೀ ದೇವಿಗೆ. ವಿಷ್ಣು ಲಕ್ಷ್ಮಿ ಸೀರೆ ಜಾಗದಲ್ಲಿಟ್ಟಿದ್ಲು, ಮೋಹಿನಿಯಾಗಿ ಆ ಸೀರೆ ಉಟ್ಕೊಂಡು ಬಂದುಬಿಟ್ಟ. ಅದು ಎಂಥ ಅದ್ಭುತ ಅಂದರೆ, ಮಿಂಚಿನ ಹೊಳಪಿನ ಸೀರೆ, ಚಂದುಳ್ಳಿ ಚೆಲುವೆ, ತನ್ನ ತುರುಬಿಗೆ ಕಟ್ಟಿದ ಆ ಚುಂಗನ್ನು ಸ್ವಲ್ಪ ಕೈಗಲ್ಲಿ ಇಟ್ಕೊಳ್ಳಿಕ್ಕೆ ಬೇಕಾಗೋಷ್ಟು ಬಿಟ್ಕೊಂಡಿದ್ದಂತೆ. ದಾಸರು ವರ್ಣನೆ ಮಾಡ್ತಾರೆ. ನಡು ಬಳಕಿಸಿ ಗೆಜ್ಜೆಯ ಶಬ್ದ ಮಾಡ್ತಾ ತನ್ನ ಕೈಯಲ್ಲಿದ್ದ ಚುಂಗನ್ನು ಅಸುರರ ಮುಖಕ್ಕೆ ಬಡಿತಾ ಬಂದ್ಲಂತೆ, ನನ್ನ ನೋಡ್ರಿ ಅಂತ. ಎಲ್ಲರೂ ಮೋಹಿತರಾದರು ಅಸುರರು. ಯೋಚಿಸ್ರಿ, ಅಮೃತ ಕೈಯಲ್ಲಿದೆ, ತಾವೇ ಕದ್ದುಕೊಂಡು ಬಂದಿದ್ದಾರೆ, ಮೋಹಿನಿ ನೋಡಿ ಅಮೃತ ಮರ್ತು ಬಿಟ್ರಂತ. ಯಾರು ಮಾಡ್ತಾರೆ ಈ ತರಹ? ಮನಸ್ಸನ್ನು ಮೋಹಗೊಳಿಸ್ಲಿಕ್ಕೆ ಶಕ್ತಿ ಯಾರಿಗಿದೆ? ಏನು ರೂಪ ತಗೊಂಡಿದ್ದ, ಎಲ್ಲಿವರೆಗೂ ಹೋಗಿತ್ತು ಈ ರೂಪದ ಮಹಿಮೆ ಅಂದರೆ, ಆಕಾಶದಲ್ಲಿ ಮಹಾಲಕ್ಷ್ಮಿ ವಿವಾಹಿತಳಾದ ವಧು ಅವಳೂ ಬಂದಿದ್ಲಂತೆ. ಬಂದು ನೋಡ್ತಾ ಇದ್ದಾಳೆ, ನಮ್ಮ ಯಜಮಾನ ಯಾವಾಗ ಈ ರೂಪ ತಡೆದ ಅಂತ. ಸಾಕ್ಷಾದ್ರಮಾಪಿನಯದಾಕ್ಷೇಪ ವೀಕ್ಷಣ ವಿಧೋ ಶಿಕ್ಷಾದಿಯುಂಗ್ ನಿಗಮರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ. ಈ ಮಹಿಮೆಗಳನ್ನೆಲ್ಲ ಮಾಡಲಿಕ್ಕೆ ಭಗವಂತನಿಗೇನು ಕೆಲಸ ಇಲ್ಲೇನು? ಭಗವಂತ ತನ್ನಷ್ಟಕ್ಕೆ ತಾನು ಲಕ್ಷ್ಮಿ ಕಾಲು ಒತ್ತುತ್ತಾ ಇರ್ತಾಳೆ, ಶೇಷನ ಭೋಗದ ಮೇಲೆ ಮಲ್ಕೊಂಡು ಆರಾಮಿರ್ಬೋದಲ್ಲ. ಇಲ್ಲ ಅಂದ, ನಾನು ಕೂತೇನು ಮಾಡಲಿ, ನನ್ನ ಭಕ್ತರನ್ನ ಎಬ್ಬಿಸೋದು ಯಾರು ಅಂತಾನೆ ಶ್ರೀಹರಿ. ವೈಕುಂಠಾಧಿಪತಿ,
ತನ್ನ ಹೊಟ್ಟೆಯಲ್ಲಿ ಇಡೀ ಜಗತ್ತನ್ನು ಹೊತ್ತ ಜಗದುದರನಾದ ಶ್ರೀಹರಿ ಮೋಹಿನಿಯಾಗಿ ರೂಪ ತಾಳಿ ತನ್ನ ಪತ್ನಿ ಲಕ್ಷ್ಮಿಯನ್ನೂ ಮೋಹಿಸುವಂಥ ರೂಪ ತಾಳಿದಾನಂತೆ. ನಗುತ್ತಿದ್ದಾಳೆ ಲಕ್ಷ್ಮಿ ಆಕಾಶದಲ್ಲಿ ಬಂದು, ಎಷ್ಟು ಸುಂದರನಿದ್ದಾನಲ್ಲ, ನಾನೇನಾದರೂ ಪುರುಷನಾಗಿದ್ದರೆ ಇವನ್ನೇ ಮದುವೆ ಮಾಡ್ಕೊಳ್ತಿದ್ದೆ ಅಂತ ಅಂದ್ಲಂತವಳು. ಆ ಅಸುರರೆಲ್ಲ ಇವನನ್ನು ನೋಡಿ ಬ್ರಹ್ಮ ತನ್ನ ಸೃಷ್ಟಿಯ ಕೌಶಲ ಮೆರೆದಿದ್ದಾನೆ ಇಲ್ಲಿ ಅಂದ್ಕೊಂಡ್ರಂತೆ. ಎಷ್ಟು ಜನ ಸ್ತ್ರೀಯರನ್ನು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮ, ನಾವು ನೋಡೇ ನೋಡಿದ್ದೇವೆ. ಒಂದೊಂದರಲ್ಲಿ ಒಂದೊಂದು ನ್ಯೂನತೆ, ಇಲ್ಲೇನೂ ಇಲ್ಲಲ್ಲ ಅಂದ್ರಂತೆ. ನೋಡಿ, ರಾಜರು ವರ್ಣಿಸ್ತಾರೆ, ವಾದರಾಜರು. ಶಿಕ್ಷಾದಿಯುಂಗ್ ನಿಗಮ ರೀಕ್ಷಾ ಸುಲಕ್ಷಣ ಪರೀಕ್ಷಾ ಕ್ಷಮಾ ವಿಧಿಸತಿ ದಾಕ್ಷಾಯಣಿ ಕ್ಷಮತಿ ಸಾಕ್ಷಾದ್ರಮಾಪಿನಯ. ಇದೆಲ್ಲ ಅದರ ವರ್ಣನೆ. ಅಷ್ಟು ಸ್ಫುರದ್ರೂಪಳಾಗಿ ಮೋಹಿನಿ ಬಂದು ಅಸುರರ ಮನಸ್ಸನ್ನು ಮೋಹಗೊಳಿಸಿ ಅವರಾಗಿ ಕಲಶವನ್ನು ಮೋಹಿನಿ ಕೈ ಕೊಟ್ರಂತೆ. ನೀನೇ ತಗೊಳ್ಳು ಮಾರಾಯ, ನೀನೇ ಬಡಿಸು, ನಮಗೆ ಮೋಹಿನಿ ಅಂತ. ನೋಡಿ, ಮೋಹಿನಿ ಹೇಳ್ತಾಳೆ, ನೀವೆಲ್ಲ ಕಶ್ಯಪರ ಮಕ್ಕಳು ಅಂತಿದ್ದೀರಿ, ಹಾಗಾಗಿ ಕಲಶ ನನ್ನ ಕೈ ಕೊಟ್ಟು ಮೋಸ ಹೋಗೋದು ಬೇಡ, ನನ್ನ ನಂಬಿದವ್ರ ಸಂಖ್ಯೆ ಬಹಳ ಕಡಿಮೆ ಎಂದ ವಿಷ್ಣು. ಇಲ್ಲ ನೀನೇ ಬಡಿಸ್ಬೇಕು ಅಂದ್ರಂತ. ಕೊಡ್ರಿ ಅಂತಂದ. ಕಸಿಲಿಲ್ಲ, ಬಲವಂತ ಮಾಡಲಿಲ್ಲ, ಕೊಡುವಾಗಲೂ ಮಾತು ಹೇಳ್ದ. ಇಷ್ಟು ಹೇಳಿದರೂ ಕೇಳಲಿಲ್ಲ, ಕೊಟ್ಟರು ಅಂದ್ರೆ ಕೊಡ್ರಿ ಮತ್ತೆ ಬಡಿಸ್ತೇನೆ ಅಂತಂದ. ಸರಿ ಅಂತ ಒಂದು ಕಲಶ ಇಟ್ಕೊಂಡಿದ್ದಾನೆ. ಅಮೃತದ ಒಳಗಡೆ ಕೈ ಆಡಿಸ್ತಾನೆ. ಬೇಗ ಬಡಿಸ್ಬೇಕ ಬೇಡ? ಇಲ್ಲ ಇದು ಮಡಿಲೇ ಕುಡಿಬೇಕು ಅಂತಂದ. ನೆಪ ಹ್ಯಾಕೆ ತೆಗ್ದಿದ್ದಾನೆ ನೋಡಿ. ಬೇಡ ಅಂತಂದರೆ ಕೆಲವರು ಹಾಗೆ ಮನೆಯಲ್ಲಿ ಅಡುಗೆ ಏನೋ ಮಾಡಿರ್ತಾರೆ, ಮಾಡುವಾಗಲೇ ಸಂಖ್ಯೆ ಕಡಿಮೆ ಮಾಡಿ ತರ್ಲಾ ಅಂತಿರ್ತಾರೆ. ಅದು ಏನು ಮತ್ತೆ ಸಿಟ್ಟು ಬಂದು ಕೊನೆಗೆ ಏನು ಬೇಡ ಹೋಗು, ಇದ್ದದ್ದು ಸಾಕು ಅಂತ ಬೈದೆ ಹೋಗ್ತಾರೋ ಇಲ್ಲೋ. ಹಾಕುವಾಗಲೇ ಕೈಯಲ್ಲಿ 2 ಇಟ್ಕೊಂಡಿರ್ತಾರೆ, 2 ಹಾಕಿದರೆ ನಡೀತಿರ್ತದೆ. 1 ಹಾಕಿ ಮತ್ತೆ ಕೈಯಲ್ಲಿ ಇಟ್ಕೊಂಡು ಹಾಕ್ಲಾ ಅಂತ. ಇದು ಮನುಷ್ಯರಿಗೆ ಪೇಷನ್ಸ್ ಟೆಸ್ಟ್ ಮಾಡಿದ ಹಾಗೆ ಲೆಕ್ಕ. ಭಗವಂತ ಇದನ್ನು ಮಾಡಿ ತೋರಿಸಿದ. ನಿಮಗೆ ಯಾರಿಗೆ ಬೇಡವಾಗಿರ್ತದೋ ಇಷ್ಟು ಮಾಡಿರಿ, ತಾನಾಗೆ ಸರಿ ಹೋಗ್ತಾರವರು ಅಂದ. ಅಮೃತ ಇದು ಮೈಲಿಗೆಯಲ್ಲಿ ಕುಡಿತಾರ, ಮಡಿಲೇ ಕುಡಿಬೇಕು ಅಂದ. ಏನು ಮಡಿ ಅಂತೇಳಿ ಗೊತ್ತಿಲ್ಲ ಅವರಿಗೆಲ್ಲ. ಅವರಲ್ಲೆಲ್ಲೋ ಇದು ಕೆರೆ ಒಳಗೆ ಮುಳುಗಿ, ಬಾವಿಯಲ್ಲಿ ಮುಳುಗಿ ದಡ ಬಂದರಂತೆ. ದಡ ಅಮೃತ ಅಂತ ಅಂದ್ಕೊಂಡು ಮೋಹಿನಿಯಲ್ಲಿ ಮತ್ತೆ ಹೋಗಿಬಿಡ್ತಾಳೋ ಅಂತ ವೇಗವಾಗಿ ಬಂದರು. ಹೆಂಗಂದ್ರೆ ಕೂತ್ಕೊಂಡ್ರು. ಎಲ್ಲಂದ್ರಲ್ಲಿ ಕೂತ್ಕೊಂಡ್ರು. ಅಮೃತ ಅಂತ ಕೈ ಚಾಚಿ ಬಾಯಿ ತೆಗೆದು ಕೂತ್ಕೊಂಡು ದೇವರಂದ ಅಮೃತ ಆಚಮನ ಮಾಡಬೇಕು ಅಂದ. ಆಚಮನ ಮಾಡಬೇಕು ಅಂತಿದ್ದಾನೆ, ಬೇರೆ ಪುರಾಣದಲ್ಲಿದೆ. ಆಚಮನ ಮಾಡಬೇಕು ಅಂದ. ಅಮೃತ ಕುಡಿಬೇಕಂದ್ರೆ ಏನೇ ತೊಗೊಳ್ಬೇಕಾದ್ರೂ ಹೊಟ್ಟೆ ಒಳಗೆ ಆಚಮನ ಶುದ್ಧಿಯಿಂದ ತೊಗೊಳ್ಬೇಕು ಅಂತಿದೆ. ನೀವು ಹೀಗೆ ಕುಡಿದ್ರೆ ಹೇಗೆ, ಆಚಮನ ಮಾಡಿರಿ ಅಂದ. ಅವು ಪಾಪ ಅದು ಮಾಡೇ ಅಭ್ಯಾಸ ಇಲ್ಲ. ಈ ಕೆಲವೊಮ್ಮೆ ದೊಡ್ಡ ಆಚಾರರನ್ನು ಕರೆಸಿರ್ತಾರೆ ಮನೆಗೆ, ಪುರೋಹಿತರನ್ನು. ಏನು ಮಾಡಬೇಕು ಅವರು? ಯಜ್ಞ ಮಾಡಿಸ್ರಿ ಅಂತಾರೆ, ಹೋಮ ಮಾಡಿಸ್ರಿ ಅಂತಾರೆ. ಇವ್ರು ಆಚಮ್ಯ ಅಂದ್ಕೊಳ್ಳಿ ಹಿಂಗೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಆಚಮನ ಪರಿಚಯ ಇರಲ್ಲ. ಕೊನೆಗೆ ಆಚಾರ್ಯರೇ ಮಾಡಿ ತೋರಿಸ್ಬೇಕು. ಈ ಸ್ಥಿತಿ. ಪ್ರಾಣಾಯಾಮ ಅಂದರೆ ಆಚಾರದೇ ಮೂಗಿಡಿದು, ಮೂಗಿಡಿಬೇಕು ಅಂತಾರೆ. ಯಾರು ಮೂಗಿಡಿಬೇಕು ಹೇಳಿರಲ್ಲ ಪಾಪ ಅವಸರದಲ್ಲಿ. ಹೀಗೆಲ್ಲ ನಡೆದು ಹೋಗ್ತದೆ. ದೇವರಂದ ಯಾರು ಯಾವತ್ತು ಯಾವುದನ್ನೂ ಮಾಡಿಲ್ಲ, ಅದರ ಪರಿಚಯವೇ ಇಲ್ಲ, ಅವರಿಂದಲೂ ನಾನು ಮಾಡಿಸಬಲ್ಲೆ, ಮಾಡಲೇಬೇಕಾದ ಅರ್ಹತೆ ಇದ್ದವ್ರು ಮಾಡದೇ ಇದ್ದರೆ ಹೇಗೆ ಅಂತಾನೆ ಶ್ರೀಹರಿ. ಹಾಗಾಗಿ ಅವ್ರ ಕಡೆ ಆಚಮನ ಮಾಡಿಸಿದ, ಪೂರ್ವಕ್ಕೆ ಅಂತ ಕೂಡಿಸಿದ, ಮಡಿಯಾಗಿ ಬರ್ರಿ ಅಂತಂದ. ಮತ್ತೆ ಹೇಳ್ದ, ಅರೆ ಆಸನ ಹಾಕ್ಕೊಂಡಿಲ್ಲ ಅಂದ. ತಿರ್ಗಾ ಆಸನ ತೊಗೊಂಡು ಬಂದು ಹಾಕ್ಕೊಂಡು, ಏನೋ ಪಾಪ ಈಗೆಲ್ಲ ಆಸನ ಅಂದರೆ ಅದು ಒಂದು ಊಟದ್ದು ಅಂತ ಮಾಡಿರ್ತಾರೆ, ಚಾಪೆ. ಎಲ್ಲರೂ ಅದರ ಮೇಲೆ ಊಟ ಮಾಡಿರ್ತಾರೆ, ಹಾಕಿದ್ದೇ ಹಾಕೋದು ಅದೇ ಚಾಪೆ. ಇವರು ಒಂದು ಚಾಪೆ ಅದು ಎಲ್ಲಿತ್ತೋ ಏನೋ ಕಾಂಟ್ರಾಕ್ಟ್ ಕೊಟ್ಟಿದ್ರದ್ದು ಬಹುಶಃ ಸುತ್ತಿಟ್ಟಿದ್ರು ಅನ್ನಿಸ್ತದೆ. ದಡ ತಂದು ಅದನ್ನು ಹಾಕ್ಕೊಂಡ್ರು. ಇವರು ಕೂತ್ಕೊಂಡ್ರು. ಕೈ ಚಾಚಿದ ಕೂಡಲೇ ಬಳುಕುವ ಬಳ್ಳಿಯಂತೆ ತನ್ನದೇ ಸೌಂದರ್ಯದಿಂದ ಆಕರ್ಷಣೆ ಮಾಡಿದ ಮೋಹಿನಿ ಹೇಳಿದ್ನಂತೆ, ನೀವು ಈ ಪರಿ ಕಣ್ತರದ್ದು ನೋಡಿದರೆ ನಂಗೆ ಲಜ್ಜೆ ಆಗ್ತದೆ ಅಂತಂದ. ಸರಿ, ಏನು ಮಾಡೋಣ, ಕಣ್ಣು ಮುಚ್ಚರಿ ಎಂದ.
ಕಣ್ಣು ಮುಚ್ಚಿಸ್ತಾನೆ, ಕೂಡ್ರಿ ಅಂದರೆ ಕೂಡಿಸ್ತಾನೆ, ಏಳ್ರಿ ಅಂತಾನೆ, ಆಚಮನ ಅಂತಾನೆ. ಅದನ್ನೇ ಭಾಗವತ ಹೇಳ್ತದೆ. ಯಾವ ಅರ್ಹತೆ ಇಲ್ಲದೆ ಇದ್ದವರನ್ನೇ ಕೂಡಿಸ್ತಾನೆ, ಏಳಿಸ್ತಾನೆ, ಮಡಿ ಮಾಡಿಸ್ತಾನೆ, ಮೈಲಿಗೆ ಮಾಡಿಸ್ತಾನೆ, ಆಚಮನ ಮಾಡಿಸ್ತಾನೆ ಅಂದರೆ ಇನ್ನು ತನ್ನ ಭಕ್ತರೇ ಆದ ನಮ್ಮ ಕಡೆ ಮಾಡಿಸದೇ ಇರ್ತಾನ ಅಂತ ಕೇಳ್ತದೆ. ಇದನ್ನು ಯೋಚಿಸ್ಬೇಕು ಈ ಕಥೆಗಳನ್ನು ಹೇಳುವಾಗ. ಮುಹ್ಯಂತಿಯಂ ಸೂರಯ, ಅಮೃತ ಬೇಕಾ ನಿಮಗೆ, ಮಾಡ್ತೀನಿ ಅಂತಂದ ಭಗವಂತ. ಅಮೃತ ಬೇಕಾ? ದೇವತೆಗಳಿಗೆ ಅಮೃತ ನಿಮಗಲ್ಲ ಅಂತ ಕ್ಷಣಾರ್ಧದಲ್ಲಿ ದೇವತೆಗಳಿಗೆ ಅಮೃತ ಉಣಿಸಿದ. ಫಲಭಾಗಿಗಳನ್ನು ಮಾಡಿ ದೇವತೆಗಳನ್ನು ಅಜರಾಮರರನ್ನು ಮಾಡಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಈ ಕಥೆ ಕೇಳಿದ ಆಗ ಸಂದೇಶ ಏನು ತಿಳಿಬೇಕು? ನೈಜ ಅರ್ಹತೆ ಯಾರಿಗೆ ಯಾವುದ್ರದ್ದಿರ್ತದೋ ಅವರ ಪ್ರಯತ್ನಕ್ಕೆ ಆ ಫಲ ಸಿಕ್ಕೇ ಸಿಗ್ತದಂತೆ. ನೈಜ ಅರ್ಹತೆ ಇಲ್ಲದೆ ಇದ್ದವರು ಪ್ರಯತ್ನ ಪಟ್ಟರು ಕೈ ತನಕ ಬಂದಿರ್ತದೆ, ಆದರೆ ಆ ಫಲ ಅವರ ಬಾಯಿಗೆ ಬೀಳದೇ ಇರೋ ಹಾಗೆ ಹೇಗೆ ಮಾಡಬೇಕು ಹಾಗೆ ಮಾಡಿಬಿಡ್ತಾನಂತೆ. ಅದಕ್ಕೆ ಬಂದದ್ದು ಗಾದೆ ಮಾತು, ಕೈಗೆ ಬಂದರೂ ಬಾಯಿಗೆ ಬರಲಿಲ್ಲ ಅಂತ. ಯಾವಾಗ ಬಂತು ಆ ಗಾದೆ ಅಂದರೆ ಈ ಅಮೃತ ಕೈ ತನಕ ಬಂದಿತ್ತಂತೆ, ಪಾಪ ಬಾಯಿಗೆ ಬೀಳಲಿಲ್ಲ. ಯಾಕೆ? ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇ ವನ ಸಂಶಯ. ಯಾರಿಗೆ ಯಾವ ಅರ್ಹತೆ ಇರಲ್ಲ ಅದನ್ನು ಪ್ರಯತ್ನಪಟ್ಟು ಫಲ ಕೊನೆಗೆ ಸಿಗಲಿಲ್ಲ ಅಂತಾಗಿ ವ್ಯಥೆ ಪಡೋಕ್ಕಿಂತ ನಿನಗೆ ಯಾವುದು ಅರ್ಹತೆ ಇದೆ ಅಲ್ಲಿ ಪ್ರಯತ್ನ ಪಡು, ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಫಲ ಸಿಕ್ಕೇ ಸಿಗ್ತದೆ. ಇದನ್ನು ಅರ್ಥಕೊಂಡ ಅಂದರೆ ಇವತ್ತೇ ದೊಡ್ಡ ವ್ಯಕ್ತಿ ಅವನು, ಇವತ್ತೇ ದೊಡ್ಡ ವ್ಯಕ್ತಿ ಆಗಿಬಿಡ್ತಾನೆ. ನಾನು ಯಾರು, ನನ್ನ ಅರ್ಹತೆ ಏನು, ನನಗೆ ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ಟರೆ ನನಗೇಂತ ಅರ್ಹತೆಗೆ ಅನುಗುಣ ಫಲ ಬರ್ಬೋದು, ನಾವು ಅದನ್ನು ಮಾಡಬೇಕಂತ. ಯಾವ್ಯಾವುದೋ ಹೋಗಿ ಇನ್ಯಾವುದೋ ಮಾಡಲಿಕ್ಕೆ ಹೋಗಿಬಿಡಬಾರ್ದು. ಅದು ಅವನಿಗೆ ಪ್ರಯತ್ನ ಪಡುವ ಹಾಗೆ ಮಾಡ್ತದಷ್ಟೇ. ಸಮಯವೂ ವ್ಯರ್ಥ, ದೇಹದ ಶ್ರಮವೂ ಜಾಸ್ತಿ, ಫಲವೂ ಇಲ್ಲ. ಈ ವಿವೇಕ ಹುಟ್ಟಿಸ್ಲಿಕ್ಕೆ ಅಮೃತ ಮಥನದ ಕಥೆ. ಇದನ್ನು ಮನುಷ್ಯ ತಿಳ್ಕೊಳ್ಬೇಕು. ಕೆಲವನಿಗೆ ಗಣಿತ ಶಾಸ್ತ್ರದಲ್ಲಿ ಭಾರಿ ಅಭಿರುಚಿ, ಕೆಲವನಿಗೆ ಈ ಕಂಪ್ಯೂಟ್ರು, ಲ್ಯಾಪ್ಟಾಪು ಅವ್ರದ್ದು ಅದರೊಳಗೆ ಕೆಲಸ, ಸಾಫ್ಟ್ವೇರು, ಅದರ ಡೆವಲಪ್ಮೆಂಟು, ಜಾವಾ, ಈಗ ಬರ್ತಾ ಇರೋ ಅದು ಭಾರಿ ಅಭಿರುಚಿ, ಅದನ್ನೇ ಮಾಡಿ ಯಾರು ಬೇಡ ಅಂತಾರೆ. ಕೆಲವರಿಗೆ ಹಾರ್ಡ್ವೇರಲ್ಲಿ ಭಾರಿ ಅಭಿರುಚಿ, ಎಲೆಕ್ಟ್ರಿಷಿಯನ್ ಆಗಬೇಕು, ಕೆಲವರಿಗೆ ವೈದ್ಯರು, ಕೆಲವರಿಗೆ ವಕೀಲರು, ಇನ್ನು ಕೆಲವರು. ಎಲ್ಲರೂ ಪ್ರವಚನ ಹೇಳಲಿಕ್ಕಾಗ್ತದಾ? ನಾನು ಉಪನ್ಯಾಸ ಮಾಡ್ತೀನಿ, ಎಲ್ರಿಗೂ ಆಗಲ್ಲ. ಕೆಲವರಿಗೆ ಕಲೆ, ಒಳ್ಳೊಳ್ಳೆ ಕಲೆಗಳು, ಇನ್ಸ್ಟ್ರೂಮೆಂಟ್ಸು, ಅವರವ್ರದ್ದು ಅದನ್ನು ಕಂಡುಕೊಳ್ಬೇಕಂತೆ. ಒಂದು ವಯಸ್ಸಿಗೆ ಬಂದಾಗ ಅದನ್ನು ಕಂಡುಕೊಳ್ಬೇಕು. ಎಂಥೆಂಥ ತಬಲಾ ವಾದಕರಾಗಿ ಹೋದರು. ನಮ್ಮದೇ ದೇಶದೊಳಗೆ ಎಷ್ಟು ದೊಡ್ಡ ದೊಡ್ಡ ತಬಲಾ ವಾದಕರಾದರು. ಯಾಕಾದರು? ಅದರೊಳಗೆ ಅವರು ಸಕ್ಸಸ್ ಕಂಡ್ರು. ಇಡೀ ಜಗತ್ತೆಲ್ಲ ಅವರಿಗೆ ಮಾರು ಹೋಗೋ ಹಾಗಾಯಿತು. ಯಾಕಾಯಿತು? ಅವರು ಬದುಕಿನಲ್ಲಿ ಸ್ಟ್ಯಾಂಡ್ ತಗೊಳ್ಳುವಾಗ ಬಹುಬೇಗ ಅವ್ರು ಯಾರು, ಅವರ ಪ್ರಯತ್ನ ಏನು ನಡಿಬೇಕು, ಅವ್ರು ಯಾವುದ್ರೊಳಗೆ ಸಕ್ಸಸ್ ಕಾಣ್ಬೋದು ಅನ್ನೋದನ್ನು ಬಹುಬೇಗ ಅವರು ಕಂಡುಕೊಂಡ್ರಂತೆ. ಎಷ್ಟು ದೊಡ್ಡ ವೇಣುವಾದಕರಾಗಿದ್ದಾರೆ, ಎಂಥ ಸಿತಾರ, ಎಂಥ ವಾದಕರಾಗಿದ್ದಾರೆ. ಎಲ್ರಿಗೆ ಸಿಗಲ್ಲ ಅದು. ಎಷ್ಟು ದೊಡ್ಡ ಕಲಾವಿದರು. ಯಾಕೆ? ಅವರ ಕ್ಷೇತ್ರವನ್ನು, ಅವರ ಅರ್ಹತೆಯನ್ನು ಕೂಡಲೇ ಕಂಡುಕೊಳ್ತಾರಲ್ಲ, ಅವರು ಸಕ್ಸಸ್ಸನ್ನು ಕಾಣ್ತಾರಂತೆ. ಇದೆಲ್ಲ ಭಾಗವತದಿಂದ ನಾವು ತಿಳ್ಕೊಳ್ಬೋದಾದಂಥ ಸಂದೇಶ. ದೇವತೆಗಳು ಅಜರರಾದರು, ಅಮರರಾದರು ಅಂತ ಕಥೆ. ಹೀಗೆ ಭಾಗವತದಲ್ಲಿ ಬರುವ ಅಮೃತ ಮಥನದ ಕಥೆಯನ್ನು ಚಿಂತನೆ ಮಾಡಬೇಕು. 9ನೇ ಸ್ಕಂದದಲ್ಲಿ ರಾಜರು, ಹರಿಭಕ್ತರಾದಂಥ ರಾಜರ ಚರಿತ್ರೆಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದನ್ನು ಕೂಡ ಮತ್ತೆ ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ, ಸ್ವಲ್ಪ ಹೊತ್ತು ಪರಾಭವ ಸಂವತ್ಸರ, ಯುಗಾದಿಯ ಪ್ರಾರಂಭ ಆಗಿದೆ. ಆದ್ದರಿಂದ ಕೆಲವು ನಿಮಿಷಗಳ ಕಾಲ ಪಂಚಾಂಗವನ್ನು ಶ್ರವಣ ಮಾಡಿಬಿಡೋಣ. ಯಾರು ರಾಜ ಈ ಸಂವತ್ಸರಕ್ಕೆ, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಪೂರ್ವ ಸಸ್ಯಾಧಿಪತಿ ಯಾರು, ಅಪರ ಸಸ್ಯಾಧಿಪತಿ ಯಾರು ಅಂತ ಅವುಗಳನ್ನು ಶ್ರವಣ ಮಾಡಿ ದೇವರ ಅನುಗ್ರಹಕ್ಕೆ, ದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಪಂಚಾಂಗ ಶ್ರವಣ ನಮ್ಮೆಲ್ಲರ ಹಿಂದಿನ ಪರಂಪರೆಯಲ್ಲಿ ಶಿಷ್ಟರು ಮಾಡಿಕೊಟ್ಟಂಥ ಪದ್ಧತಿ. ದಿನಾ ಪಂಚಾಂಗವನ್ನು ನೋಡಬೇಕು, ತಿಳಿಬೇಕು. ಪಂಚ ಅಂಗಗಳಿಗೆ ಪಂಚಾಂಗ ಅಂತ ಹೆಸರು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇವುಗಳಿಗೆ ಪಂಚಾಂಗ ಅಂತ ಕರೆದಿದ್ದಾರೆ. ಪರಾಭವ ಸಂವತ್ಸರ 60 ಸಂವತ್ಸರಗಳಲ್ಲಿ ಒಂದು.
ಈ ವರ್ಷ ಪ್ರಾರಂಭ ಆಗ್ತಾ ಇದೆ ಇವತ್ತಿನಿಂದಲೇ. ಸೂರ್ಯ ಸಿದ್ಧಾಂತದ ಪಂಚಾಂಗದ ದೃಷ್ಟಿಯನ್ನಿಟ್ಟುಕೊಂಡು ಈ ಸಂವತ್ಸರದ ಫಲಗಳನ್ನು ಶ್ರವಣ ಮಾಡ್ತಾ ಇದ್ದೇವೆ. ಕಾಲನಾಮಕನಾದವನು ಶ್ರೀಹರಿ. ನಿಮೇಷ, ತ್ರಿಟಿ, ಲವ ಅವುಗಳನ್ನು ಪ್ರೇರೇಪಿಸಿ ನಮಗೆಲ್ಲ ಆ ಕಾಲದ ಸಂಬಂಧದಿಂದ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ನಮ್ಮ ಹಿರಿಯರಾದ ಗುರುಗಳನ್ನು ಸ್ಮರಣೆ ಮಾಡಬೇಕು. ದಾರ್ಶನಿಕ ಪ್ರಪಂಚದಲ್ಲಿ ಶ್ರೇಷ್ಠರಾದ ಆನಂದ ತೀರ್ಥ ಭಗವತ್ಪಾದರನ್ನು ಸ್ಮರಣೆ ಮಾಡಬೇಕು. ಬ್ರಹ್ಮ, ವಾಯು, ರುದ್ರ, ಇಂದ್ರ, ಚಂದ್ರ ದೇವತೆಗಳನ್ನು, ಆದಿತ್ಯಾದಿ ನವಗ್ರಹಗಳನ್ನು, ನಕ್ಷತ್ರ ಅಭಿಮಾನಿಗಳನ್ನು, ತಿಥಿ ಅಭಿಮಾನಿ, ಮಾಸಾಭಿಮಾನಿ ಹಾಗೂ ಮೇಷಾದಿ ರಾಶಿಗಳು ಇವರನ್ನೆಲ್ಲ ಸ್ಮರಣೆ ಮಾಡಬೇಕು. ಇವತ್ತು ಇವರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಮಂಗಳವನ್ನುಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ಬೆಳಗ್ಗೆ ಏಳುವಾಗ ಉಷಃ ಕಾಲದಲ್ಲಿ ಹಿರಿಯರನ್ನು ಗುರುಗಳನ್ನು ನಮಸ್ಕರಿಸಿ ಕನ್ನಡಿ ನೋಡಿ. ಇವತ್ತು ಕನ್ನಡಿ ವಿಶೇಷವಾಗಿ ನೋಡ್ಕೊಳ್ಬೇಕು, ಮುಖದ ದರ್ಶನ ಆಗಬೇಕು. ಹಾಗೆ ನಿಂಬಪತ್ರದ ಪ್ರಾಶನ. ನಿಂಬಪತ್ರ ಅಂದರೆ ಬೇವಿನ ದಳಗಳು. ಬೇವಿನ ದಳಗಳನ್ನು ಸೇವನೆ ಮಾಡಿದರೆ ಆಯುಷ್ಯ ವೃದ್ಧಿ ಆಗ್ತದೆ, ಅರಿಷ್ಟಗಳು ದೂರ ಆಗ್ತವೆ. ಶತಾಯುರು ವಜ್ರಧೇಹಾಯ, ದೇಹ ವಜ್ರ ಸದೃಶವಾಗ್ತದೆ. ಮನುಷ್ಯನಿಗೆ ಬೇಕಾದದ್ದು ಸಾಧನೆಗೆ ದೇಹ ಸದೃಢವಾಗಿಲ್ಲ ಅಂದರೆ ಆತ ಏನು ಸಾಧನೆ ಮಾಡಬಲ್ಲ? ಆರೋಗ್ಯವಂತನಾಗಿರಬೇಕು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಿಂಬದಳವನ್ನು ಭಕ್ಷಣೆ ಮಾಡಬೇಕು. ಅಂದರೆ ಬೇವಿನ ದಳಗಳ ಶಕ್ತಿ ಅಷ್ಟು ದೊಡ್ಡದು, ಅದು ಅದ್ಭುತವಾದ ಶಕ್ತಿ. ಅದನ್ನು ಇವತ್ತು ಸೇವನೆ ಮಾಡಬೇಕು. ವಸ್ತ್ರ ನೂತನವಾದದ್ದನ್ನು ಧಾರಿಸಬೇಕು. ತೈಲ ಸ್ನಾನವನ್ನು ಮಾಡಬೇಕು. ತೈಲ ಸ್ನಾನದಿಂದ ಮನುಷ್ಯರಿಗೆ ಆಯುಷ್ಯ ವೃದ್ಧಿ ಆಗ್ತದೆ, ಆರೋಗ್ಯಪೂರ್ಣನಾಗ್ತಾನೆ ಅಂತ ಇಷ್ಟನ್ನು ಹಿರಿಯರು ಮಾಡಿಕೊಟ್ಟಿದ್ದಾರೆ. ವೃದ್ಧೋಕ್ತಿ ಪರಿಗೃಹ್ಯ ನಿಂಬಕದಳಂ ಪ್ರಾಶ್ಯಾಜ್ಯ ಪಾತ್ರೆ ಸ್ವಕಂ ವಕ್ತ್ರಂ ವೀಕ್ಷ ಅಂತ ವಿವರಣೆ ಕೊಟ್ಟಿದ್ದಾರೆ. ಇಷ್ಟನ್ನೆಲ್ಲ ನಾವೀಗಾಗಲೇ ಮಾಡಿ ಬಂದಿದ್ದೇವೆ ಅಂತ ಭಾವಿಸಿ ಪಂಚಾಂಗ ಆಮೇಲೆ ದೈವಜ್ಞರ ಮುಖದಿಂದ ಶ್ರವಣ ಮಾಡಬೇಕು ಅಂತ ಪದ್ಧತಿ. ಪಂಚಾಂಗ ಶ್ರವಣ ಮಾಡುವಾಗ ಇವತ್ತು ನಾವು ಯಾವ ದಿನದಲ್ಲಿದ್ದೇವೆ ಅಂತ ತಿಳ್ಕೊಳ್ಬೇಕಂತ. ಇದು ಯಾವ ದಿನ? ನಿಮ್ಮ ಆಯುಷ್ಯದ ದಿನಗಳನ್ನು ಲೆಕ್ಕ ಹಾಕಲಿಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಬ್ರಹ್ಮದೇವರ ಆಯುರ್ಮಾನದಂತೆ ಇವತ್ತು ಏನು ಅಂತ ತಿಳಿಬೇಕಂತೆ. ಸುಲಭ ಇದು, ಈ ಲೆಕ್ಕಾಚಾರ ಸುಲಭ. ಸೂರ್ಯ ಸಿದ್ಧಾಂತಕ್ಕನುಗುಣ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನಾಜ್ಞಾನ, ಬಂಧ ಮೋಕ್ಷಗಳಿಗೆ ಕಾರಣನಾದವನು ನಾರಾಯಣ. ಆತನ ನಾಭಿಕಮಲದಿಂದ ಜನಿಸಿದವನೇ ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮದೇವರಿಗೆ ಸೃಷ್ಟಿಯಿಂದ ಆರಂಭ ಮಾಡಿ ಲಯದವರೆಗೂ ಇರುವ ಆಯುಷ್ಯವನ್ನು 100 ವರ್ಷ, ಅದನ್ನು ಪರಮಾಯುಷ್ಯ ಅಂತ ಕರೀತಾರೆ. ಆ ಆಯುಷ್ಯದೊಳಗೆ ಈಗಾಗಲೇ ಅರ್ಧದಷ್ಟು ಕಳೆದಿದೆ ಅಂತ. ಅರ್ಧ ಕಳೆದದ್ದಕ್ಕೆ ಪೂರ್ವಾರ್ಧ ಅಂತ ತಿಳಿದಿದ್ದಾರೆ. ಅದನ್ನು ಇನ್ನು ಅರ್ಧವನ್ನು ಉತ್ತರಾರ್ಧ ಅಂತ ಕರೀತಾರೆ. ಉತ್ತರಾರ್ಧದೊಳಗೆ ಬ್ರಹ್ಮದೇವರ ಆಯುಷ್ಯ ಎಷ್ಟಿದೆ ಇವತ್ತಿಗೆ ಲೆಕ್ಕ ಹಾಕ್ತಾ ಇದ್ದಾರೆ ನೋಡಿ. ಬ್ರಹ್ಮದೇವರಿಗೆ 51ನೇ ವರ್ಷ, 1ನೇ ತಿಂಗಳು, 1ನೇ ಪಕ್ಷ, 1ನೇಯ ದಿನ. ಆ 1ನೇ ದಿನದೊಳಗೂ ಕೂಡ 13 ಗಳಿಗೆ 42 ಫಳ ಕಳೆದಿದೆ ಅಂತ ಹಗಲಿನಲ್ಲಿ ಅಷ್ಟೇ. ಹಾಗಾಗಿ ನಾವು ನೀವು ಎಲ್ಲ ದೊಡ್ಡವರು ಸಣ್ಣವರು ಅಂತ ಭಾರಿ ಹಾರಾಡೋ ಕಾರಣವೇ ಇಲ್ಲ. ಬ್ರಹ್ಮದೇವರ ಆಯುಷ್ಯದ ಮುಂದೆ ನಾವೆಲ್ಲ ಈಕ್ವಲ್ ಅಂತ ಅರ್ಥ. ಈ ಥರ ಸಮಾನತೆಯನ್ನು ಬೇಕಂದರೆ ಸಾರ್ರಿ, ಬೇಡ ಅಂತ ಯಾರಂತಾರೆ ನಿಮಗೆ? ಸೃಷ್ಟಿ ಕಾಲದಿಂದ ಆರಂಭ ಮಾಡಿ ಬ್ರಹ್ಮದೇವರ ಆಯುರ್ಮಾನವೇ ಇಷ್ಟು. ಇದನ್ನು ಶ್ವೇತವರಾಹ ಅನ್ನೋ ಹೆಸರಿನಿಂದ ಕರೆದಿದ್ದಾರೆ. 13 ಗಳಿಗೆ 42 ಫಳ ಕಳೆದಿದೆ ಅಷ್ಟೇ. ಇನ್ನು ಮುಂದೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ 4 ಯುಗಗಳು ಒಂದು ಬಾರಿ ಕಳೀತಾವೆ. ಅದನ್ನು ಮಹಾಯುಗ ಅಂತ ಕರೆದಿದ್ದಾರೆ. ಈ ಮಹಾಯುಗದೊಳಗೆ ಮನ್ವಂತರ ಮತ್ತು ಮಹಾಯುಗಗಳ ಚಿಂತನೆ ಮಾಡಿರಬೇಕಂತ. ಮಹಾಯುಗದ ಚಕ್ರ 71 ಬಾರಿ ಸುತ್ತಿದರೆ ಒಂದು ಮನ್ವಂತರ ಅಂತ ಲೆಕ್ಕ. ನೆನಪಿರ್ತದೆ, 4 ಯುಗಗಳು ಒಂದು ಚಕ್ರ, ಅದು 71 ಬಾರಿ ಸುತ್ತಿತು ಅಂತಂದರೆ
ಒಂದು ಮನ್ವಂತರ ಅಂತ ಅನುಸಂಧಾನ ಮಾಡ್ತಾರೆ. ಅಂಥ ಮನ್ವಂತರಗಳು 14 ಇದ್ದಾವೆ. ಆ 14 ಕೂಡ ಒಂದು ಸಲ ಆಗಿ ಹೋಗಬೇಕು. 14 ಮನ್ವಂತರ ಕಳೀತಾ ಬ್ರಹ್ಮದೇವರಿಗೆ ಒಂದು ದಿನ ಆಯಿತು ಅಂತ ಅರ್ಥ ಅಂತ. ಬ್ರಹ್ಮದೇವರ ಒಂದು ದಿನ ಅಂದರೆ ಹಾಗೆ, ಅಷ್ಟೇ ಹಗಲು ಅಷ್ಟೇ ರಾತ್ರಿ ಅಂತ ಲೆಕ್ಕ ಮಾಡಿಕೊಳ್ಬೇಕು. ಈಗ ತಾನೇ ಹೇಳಿದಂತೆ ಇವುಗಳಿಗೆ ಕಲ್ಪ ಅಂತ ಕರೀತಾರೆ. ಅಂದರೆ 14 ಮನ್ವಂತರಗಳು ಒಂದು ಸಲ ಕಳೆದಾಗ ಕಲ್ಪ ಅನ್ನೋ ಹೆಸರು ಇದೆ, ಅದಕ್ಕೆ ಬ್ರಹ್ಮಕಲ್ಪ ಅಂತ ತಿಳಿದಿದ್ದಾರೆ. ಇದರಲ್ಲಿ ಈಗಾಗಲೇ 51 ವರ್ಷ 1ನೇ ತಿಂಗಳು 1ನೇ ಪಕ್ಷದ 1ನೇ ದಿನದ 1ನೇ ಹಗಲಿನಲ್ಲಿದ್ದೇವೆ ಅಂದರೆ ಈಗ ಹೇಳಿದ ದಿನಮಾನದಂತೆ ಕಳ್ಕೊಂಡು ಬಂದಿದ್ದಾರಂತೆ ಬ್ರಹ್ಮದೇವರು. ಅದನ್ನು ಅನುಸಂಧಾನಕ್ಕೆ ತರಬೇಕು. 14 ಮನ್ವಂತರಗಳಲ್ಲಿ 27 ಮಹಾಯುಗಗಳು ಕಳೆದು ಈಗ ಬಂದಂಥ ಮನ್ವಂತರ 6 ಮನ್ವಂತರ ಕಳೆದು 7ನೇ ಮನ್ವಂತರಕ್ಕೆ ಬಂದಿದ್ದೇವಂತೆ ನಾವು. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ರೈವತ, ತಾಪಸ. ಉತ್ತಮ, ತಾಪಸ, ರೈವತ, ಚಾಕ್ಷುಷ. ಈ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರಕ್ಕೆ ನಾವೀಗ ಬಂದಿದ್ದೇವೆ ಅಂತ ಭಾವಿಸಬೇಕು. ಈಗ ನಡೀತಾ ಇರೋ ಮನ್ವಂತರದ ಹೆಸರು ವೈವಸ್ವತ ಅಂತ ಮನ್ವಂತರ. ಈ ಮನ್ವಂತರದಲ್ಲೂ ಈಗಾಗಲೇ 3 ಯುಗಗಳು ಕಳೆದಿದ್ದಾವೆ. ಅಂದರೆ 3 ಮಹಾಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, 3 ಮಹಾಯುಗಗಳು ಕಳೆದಿದ್ದಾವೆ. ಆ ಯುಗದೊಳಗೆ ಒಂದು ಯುಗ ಬಾಕಿ ಉಳಿದಿದೆ. ಅದು ಯಾವುದದು? ಕಲಿಯುಗ ಅಂತ ತಿಳಿಸ್ತಾರೆ. ಮಹಾಯುಗ ಅಂದರೆ ಎಷ್ಟು? 43,20,000 ಅಂದರೆ ಒಂದು ಮಹಾಯುಗ ಅಂತ ತಿಳಿಬೇಕು. ಆ 43,20,000 ಮಹಾಯುಗದೊಳಗೆ ಕೃತಯುಗ ಎಷ್ಟು, ತ್ರೇತಾಯುಗ ಎಷ್ಟು, ಕಲಿಯುಗ, ದ್ವಾಪರಯುಗ ಎಷ್ಟು, ಕಲಿಯುಗ ಎಷ್ಟು? ಕೃತಯುಗ 17,28,000, ತ್ರೇತಾಯುಗ 12,96,000, ದ್ವಾಪರ 8,64,000, ಕಲಿಯುಗ 4,32,000. ಎಲ್ಲವನ್ನು ಕೂಡಿಸಿದರೆ 43,20,000 ಬರ್ತದೆ. ಇದರಲ್ಲಿ ಈಗಾಗಲೇ 3 ಯುಗ ಕಳೆದು ಕಲಿಯುಗ 4,32,000 ಹಿಂದೆ ತಿಳಿಸಿದಂತೆ 5,127 ವರ್ಷ ಮಾತ್ರ ಕಲಿಯುಗ ಕಳೆದಿದೆ ಅಂತ. ಬಾಕಿ ಉಳಿದಿರೋದು ಎಷ್ಟು ಅಂತ ನಾವೇ ಮೈನಸ್ ಮಾಡಿಕೊಂಡ್ರೆ 4,26,873 ವರ್ಷಗಳು ಇನ್ನೂ ಕಲಿಯುಗ ಉಳಿದಿದೆ ಅಂತ ಲೆಕ್ಕ. ಈ ಕಲಿಯುಗದೊಳಗೆ 6 ಜನ ಶಕಪುರುಷರಾಗಿದ್ದಾರೆ. ಯುಧಿಷ್ಠಿರ, ವಿಕ್ರಮಾರ್ಕ, ಶಾಲಿವಾಹನ ಹಾಗೂ ವಿಜಯಾಭಿನಂದನ, ನಾಗಾರ್ಜುನ, ಕಲ್ಕಿ ಭೂಪ ಅಂತ ಅವರವ್ರದ್ದು ಎಷ್ಟೆಷ್ಟು ಶಕವರ್ಷಗಳು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿ ವ್ಯಾಖ್ಯಾನ ಮಾಡ್ತಾರೆ. ಕೃತಯುಗದೊಳಗೆ ಶುಕ್ಲವರ್ಣರಾಗಿ ನಾರಾಯಣನನ್ನೇ ಸ್ಮರಣೆ ಮಾಡಬೇಕು. ಶುಕ್ಲವರ್ಣ ನಾರಾಯಣನನ್ನು, 4 ಪಾದದ ಧರ್ಮ, ಅಸ್ಥಿಗತ ಪ್ರಾಣ, ಸತ್ಯವಂತ ಜನಗಳು. ಮನುಷ್ಯರಲ್ಲಿ ಎತ್ತರ ಬಹಳ ಇರ್ತದೆ. 28 ಕೈಯಷ್ಟು ಎತ್ತರ ಇರ್ತಾರಂತೆ ಮೊಳ. ಆವಾಗೆಲ್ಲ ವ್ಯಾಪಾರ ರತ್ನಮಯ, ಮನೆಯೊಳಗೆಲ್ಲ ಬಂಗಾರದ ಪಾತ್ರೆಗಳೇ. ಪಾಪ ಮಾತ್ರ ಇರೋದೇ ಇಲ್ಲಂತೆ, ಪಾಪದ ಪ್ರತಿಶತ 0 ಇರ್ತದೆ. ತ್ರೇತಾಯುಗದೊಳಗೆ 12,96,000 ಏನು ಆ ತ್ರೇತಾಯುಗದ ಪ್ರಮಾಣ ತಿಳಿದ್ವಿ. ಆಗ ರಕ್ತವರ್ಣನಾದ ನಾರಾಯಣನನ್ನು ಆರಾಧಿಸ್ತಾರೆ. 3 ಪಾದ ಧರ್ಮ, ಮಾಂಸಗತ ಪ್ರಾಣ ಅಂತ ತಿಳಿಸ್ತಾರೆ. ರೌಪ್ಯಮಯವಾದ ಪಾತ್ರೆ. ಹಾಗೆಯೇ ದ್ವಾಪರದಲ್ಲಿ ಪೀತವರ್ಣನಾದ ನಾರಾಯಣನನ್ನು ಸ್ಮರಣೆ ಮಾಡ್ತಾರೆ. ಆಗ 2 ಪಾದದ ಧರ್ಮ, ರುಜಿರಗತ ಪ್ರಾಣ, 1000 ವರ್ಷ ಆಯುಷ್ಯ, 3 ಬಾರಿ ಧಾನ್ಯದ ಉತ್ಪತ್ತಿ, ಬೆಳ್ಳಿಯ ಪಾತ್ರೆಗಳು, ತಾಮ್ರದ ಪಾತ್ರೆಗಳು, ಬೆಳ್ಳಿಯ ವ್ಯಾಪಾರ, 10% ಪುಣ್ಯ, ಆಗ 10% ಪಾಪ ಅಂತ ಬಂದುಬಿಟ್ಟಿರ್ತದೆ. ಕಲಿಯುಗದಲ್ಲಿ ಕೃಷ್ಣವರ್ಣನಾದ ನಾರಾಯಣ, ಕೃಷ್ಣನನ್ನೇ ಸ್ಮರಣೆ ಮಾಡ್ತಾರೆ. ಒಂದೇ ಪಾದದಲ್ಲಿ ಧರ್ಮ, ಅದೇ ಸತ್ಯ ಅನ್ನೋ ಪಾದ, ಅನ್ನಗತ ಪ್ರಾಣ. ಮನುಷ್ಯರಲ್ಲಿ 120 ವರ್ಷದಷ್ಟು ಆಯುಷ್ಯ. ಸುಳ್ಳು ಹೇಳುವ ಜನಗಳ ಸಂಖ್ಯೆ ಹೆಚ್ಚು. 2 ಬಾರಿ ಧಾನ್ಯೋತ್ಪತ್ತಿ, ಮಣ್ಣಿನ ರೂಪ ಪಾತ್ರೆ, ಈಗ ಅದನ್ನು ಪ್ಲ್ಯಾಸ್ಟಿಕ್ಕಿಗೆ ಸೇರಿಸ್ಕೊಳ್ಬೇಕಷ್ಟೆ. ತಾಮ್ರಮಯ ವ್ಯಾಪಾರ, 5% ಪುಣ್ಯ, 15%
ಪಾಪ ಅಂತ. ಇದನ್ನೆಲ್ಲ ಪ್ರತಿಶತ ಲೆಕ್ಕ ಹಾಕಿ ಚಿಂತನೆ ಮಾಡಿಕೊಂಡ್ರೆ ಬೇಗ ಅನುಸಂಧಾನಕ್ಕೆ ಬರ್ತದೆ ಅಂತ ತಿಳಿಸಿದೆ. ಇದು ಒಂದು ಭಾಗ, ಪಂಚಾಂಗ ಶ್ರವಣದಲ್ಲಿ ಇದು ಒಂದು ಭಾಗ. ಎರಡನೇ ಭಾಗ ಈ ಪರಾಭವ ಸಂವತ್ಸರದ ರಾಜ, ಮಂತ್ರಿ, ಸೇನಾಧಿಪತಿ, ನವನಾಯಕರು ಅಂತ ಕರೆದಿದ್ದಾರೆ. ಅವರನ್ನೆಲ್ಲ ಸ್ಮರಣೆ ಮಾಡಬೇಕಂತಿವತ್ತು. ರಾಜೇಜ್ಯೋ ವಸುಧಾತ್ಮಜೋತ್ರ ಸಚಿವ ಸೈನ್ಯಾರ್ಘಮೇಘಾಧಿಪಶ್ಚಂದ್ರೋ ನೀರಸಸ್ಯಪೋ ಗುರುಭೃಗು ಸ್ಯಾದ್ಧಾನ್ಯಪೋ ಬೋಧನಃ ಸೂರ್ಯಸ್ಯಾದ್ರಸಪೋತ್ರ ವಾರಣಯುಗಾಂಕೇಂದೂನ್ಮಿತೆ ವತ್ಸರೆ ಶಾಕೆ ನಾಮ್ನಿ ಪರಾಭವೇ ಸ್ಯುರಧಿಪಾಃ ಸೌರೇಣ ಸಿದ್ಧಾಗ್ರಹಾಃ. ಸ್ಮೃತಿ ಗ್ರಂಥಗಳಲ್ಲಿ ಆ ಸಂವತ್ಸರಕ್ಕೆ ಇಂಥವರೇ ಅಧಿಪತಿಗಳು ಅಂತ ಮೊದಲೇ ಹೇಳಿಟ್ಬಿಟ್ಟಿದ್ದಾರೆ. ಈ ಸಂವತ್ಸರದ ಫಲ ಏನು? ಪರಿಣಾಮ ಅಗ್ರಧಾನ್ಯಮಧಿಕಂ ಜಲಮಲ್ಪಂ ಭೂಭೃತಾಂ ಭವತಿ ಯುದ್ಧಮನಲ್ಪಂ ಸ್ಯಾಜ್ಜನೋ ಗದವಶಾದ್ ಗತಧಾಮ ವತ್ಸರೋ ಯದಿ ಪರಾಭವನಾಮ. ಪರಾಭವ ಸಂವತ್ಸರ ಬಂದಾಗ ಧಾನ್ಯದ ರಾಶಿ ಅತ್ಯುತ್ಕಟವಾಗಿ ಬರ್ತದೆ. ಜನಗಳಲ್ಲಿ ವಿಚಿತ್ರ ಅಂದರೆ ರೋಗದ ಬಾಧೆ ಉಂಟಾಗ್ತದೆ. ಹಾಗಾಗಿ ಮನೆ ಬಿಟ್ಟು ಬರೋ ಸಂದರ್ಭವೂ ಇದೆ. ರಾಜರಲ್ಲಿ ಅನಲ್ಪ ಯುದ್ಧ, ಅಲ್ಪ ಅಲ್ಲ ಅನಲ್ಪ ಯುದ್ಧ ಆಗೋ ಸಂಭವ ಇದೆ. ಹಾಗಾಗಿ ಈ ಪರಾಭವ ಅಂದರೆ ಶತ್ರುಗಳಿಂದ ಎಲ್ಲೋ ಒಂದು ಕಡೆಯಿಂದ ಕೆಲವು ಕಡೆ ನಾಶ ಉಂಟಾಗುವ ಸಮಯವೂ ಇದೆ. ರಾಜ ಗುರುವಾಗಿದ್ದಾನೆ. ಧೇನು ವೃಂದಮತಿ ದುಗ್ಧ ಸಮೇತಂ ವರ್ಷಣಾತ್ ಫಲಕಣಾದಿ ನಿತಾಂತಂ. ಗುರು ರಾಜನಾಗಿದ್ದರ ಪ್ರಭಾವ ಏನು? ಆಕಳುಗಳಲ್ಲಿ ಹೆಚ್ಚೆಚ್ಚು ಹಾಲು ಕರೆಯುವ ಹಾಗೆ ಆಗ್ತದೆ. ಮಳೆ ಸುರಿದ್ರಿಂದ ಫಲಕಣಗಳು ನಿತಾಂತವಾಗಿ ಆಗ್ತದೆ. ಯಜ್ಞ ಕರ್ಮದಲ್ಲಿ ಸಜ್ಜನರು ರಥರಾಗ್ತಾರೆ. ಇದು ಗುರು ರಾಜನಾದದ್ರ ಪ್ರಭಾವ. ಕುಜ ಅವನು ಮಂತ್ರಿಯಾಗಿದ್ದಾನೆ. ಚೆನ್ನಾಗಿ ಮಳೆ ಸುರಿಸ್ತಾನೆ ಅಂತ ಅಂದ್ಕೊಂಡಿರ್ತೇವೆ, ಆದರೆ ಕುಜ ಅದನ್ನು ತಡೆದು ಬಿಡ್ತಾನಂತೆ. ಹಾಗಾಗಿ ಧ್ರುವಮವರ್ಷಣತಃ ಕಣನಾಶನಂ, ಸ್ಥಿರವಾಗಿ ಮಳೆ ಬರಲ್ಲ, ಅಲ್ಲಲ್ಲಿ ಬರ್ತದೆ. ಅದರಿಂದ ಕಣನಾಶ ಆಗ್ತದೆ, ಧಾನ್ಯ ಕಣಗಳು ನಾಶ ಆಗ್ತವೆ. ಎಲ್ಲೋ ಬೆಂಕಿ ಹತ್ತುತ್ತದೆ, ಕಳ್ಳರ ಕಾಟ, ರೋಗಗಳು ಪೀಡೆ ಕೊಡ್ಲಿಕ್ಕೆ ಶುರು ಮಾಡ್ತವೆ. ರಾಜರು ಯುದ್ಧದಲ್ಲಿ ರಥರಾಗ್ತಾರೆ. ರಣಪರಾಹ ಕ್ಷಿತಿಪಾ ಬುಧವಂದನೆ ನ ನಿರತಾ ಸಚಿವೆ ಕ್ಷಿತಿನಂದನೆ. ರಾಜರಿಗೆ, ಆಳ್ವಿಕೆ ನಡೆಸೋ ಅಧಿಕಾರಿಗಳಿಗೆ ದೊಡ್ಡವರು ಸಣ್ಣವರು ಆ ಮಾನದಂಡಗಳಿಲ್ಲ ಅಂತ ಅನಿಸ್ಬಿಡ್ತದೆ. ಇದೆಲ್ಲ ಕುಜ ಮಂತ್ರಿ ಆದದ್ರ ಪ್ರಭಾವ. ಸೇನಾಧಿಪತಿ ಚಂದ್ರನಾಗಿದ್ದಾನೆ. ಚಂದ್ರನ ಸೇನಾಧಿಪತ್ಯದಲ್ಲಿ ಅಯಂತವೃಷ್ಟಿ ಬಹುಸಸ್ಯ ಸಂಪತ್ತು ಸೌಖ್ಯಂ ಜನೋ ವಿಂದತಿ ರೋಗಹೀನಃ. ಚಂದ್ರ ಬಹಳ ಅದ್ಭುತ. ಅವನು ವೃಷ್ಟಿ ಬರೆಸ್ತಾನೆ, ಬಹುಸಸ್ಯ ಸಂಪತ್ತನ್ನು ಸುರಿಸ್ತಾನೆ, ರೋಗ ಇಲ್ಲ ಅಂತ ಮಾಡ್ತಾನೆ, ಗೋವುಗಳಲ್ಲಿ ಹೆಚ್ಚು ಹಾಲು ಬರೋ ಹಾಗೆ ಮಾಡ್ತಾನೆ. ಇದೆಲ್ಲ ಸೇನಾಧಿನಾಥೆ ರಜನೀಕರ ಅಂದರೆ ಚಂದ್ರ ಸೇನಾಧಿಪತಿ ಆದದ್ರ ಫಲ. ಪೂರ್ವ ಸಸ್ಯಾಧಿಪತಿ ಶುಕ್ರ, ಅಪರ ಸಸ್ಯಾಧಿಪತಿ ಕುಜ. ಪೂರ್ವ ಸಸ್ಯಾಧಿಪತಿ ಶುಕ್ರನಾದ್ದರಿಂದ ಗೋವುಗಳಲ್ಲಿ ಹೆಚ್ಚೆಚ್ಚು ಅವನಿಗೂ ಕೂಡ ವಿವಿಧ ಧಾನ್ಯ ಫಲೋಪಚಯೋ ಬುಧ. ವಿವಿಧ ಧಾನ್ಯ, ವಿವಿಧವಾದ ಧಾನ್ಯಗಳನ್ನು ಬೆಳೆಸೋ ಹಾಗೆ ಮಾಡ್ತಾನೆ. ಲೋಕದಲ್ಲಿ ರೋಗ ಬರದಂತೆ ಹರಡದಂತೆ ಮಾಡ್ತಾನೆ. ರಾಜರಲ್ಲಿ ಸಂಪತ್ತನ್ನು ಉಂಟು ಮಾಡ್ತಾನೆ. ಹೀಗೆ ಚಂದ್ರ ಒಂದು ರೀತಿ ಮಾಡ್ತಾನೆ, ಕುಜ ಇನ್ನೊಂದು ರೀತಿ ಮಾಡ್ತಾನೆ, ಶುಕ್ರ ಮತ್ತೊಂದು ರೀತಿ ಮಾಡ್ತಾನೆ. ಶುಕ್ರ ಪೂರ್ವ ಸಸ್ಯಾಧಿಪತಿ, ಅವನ ಪ್ರಭಾವ ಸಕಲ ಲೋಕಗಣೋ ಗದವರ್ಜಿತ. ಲೋಕದ ಸಂಪತ್ತು, ಲೋಕದ ಸಜ್ಜನ ಸಂಪತ್ತು ರೋಗಕ್ಕೆ ತುತ್ತಾಗದೇ ಇರೋ ಹಾಗೆ ಮಾಡ್ತಾನೆ. ಅಪರ ಸಸ್ಯಾಧಿಪತಿ ಕುಜ, ಅವನು ಧಾನ್ಯ ಇಲ್ಲದಂತೆ ಮಾಡ್ತಾನೆ. ರೋಗದಿಂದಲೋ ವನ್ಹಿಯಿಂದಲೋ ಭಯ ಬರೋ ಹಾಗೆ ಮಾಡ್ತಾನೆ. ಬುಧ ಧಾನ್ಯಾಧಿಪತಿ, ಚಂದ್ರ ಅರ್ಘಾಧಿಪತಿ. ಅದೇ ಚಂದ್ರನೇ ಮೇಘಾಧಿಪತಿ. ಮೇಘ ಅಂದರೆ ಮೋಡಗಳು. ಚಂದ್ರ ಮೇಘಾಧಿಪತಿ ಆದ್ದರಿಂದ ಮಳೆ ಸುರಿಸುವಂತೆ ಮಾಡ್ತಾನೆ. ರಸಾಧಿಪತಿ ರವಿ, ಸೂರ್ಯ ಅಂತ ಅರ್ಥ. ರವಿ ಅಂದರೆ ಅವನು ವಾಪಿಕಾದಿಷು ಜಲಂ ನ ನಿತಾಂತಂ. ಸೂರ್ಯ ಆದ್ದರಿಂದ ಬಾವಿ ಕೆರೆಗಳಲ್ಲಿ ನೀರು ಯಾವಾಗಲೂ ಇರದೇ ಇರೋ ಹಾಗೆ ಮಾಡಿರ್ತಾನೆ.
ಯಾವಾಗಲೋ ಇರ್ತದೆ, ಕೆಲವು ಕಡೆ ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತಾನೆ. ಹಾಗೆ ಗುರು ನೀರಸಾಧಿಪತಿ ಅಂತ ತಿಳಿಸಿದ್ದಾರೆ. ಒಳ್ಳೆ ಅಡಿಕೆ ಚೆನ್ನಾಗಿ ಬೆಳೆಸ್ತಾನೆ, ನೀರಸಾಧಿಪತಿ ಗುರು. ಆದ್ದರಿಂದ ಪೂಗಿ ಫಲಾನ್ಯಖಿಲ ರತ್ನ ಸುವರ್ಣಮಯಂ ಅಂತ ವಿವರಣೆ ಕೊಟ್ಟಿದ್ದಾರೆ. ಈ ರೀತಿ ನವನಾಯಕರನ್ನು ಅನುಸಂಧಾನ ಮಾಡಬೇಕು. ನಮ್ಮ ಆಯವ್ಯಯಗಳು ಮೇಷ ಮುಂತಾದ ರಾಶಿಗಳಲ್ಲಿ ಜನಿಸಿದವರಿಗೆ ಈ ಸಂವತ್ಸರ ಹ್ಯಾಕ್ ಕೊಡ್ತದೆ? ಮೇಷ ರಾಶಿಯಲ್ಲಿ ಹುಟ್ಟಿದವರಿಗೆ 14 ಆಯ 2 ವ್ಯಯ. ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ 8 ಆಯ 11 ವ್ಯಯ. ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ 14 ಆಯ 8 ವ್ಯಯ. ಕರ್ಕ ರಾಶಿಯಲ್ಲಿ ಹುಟ್ಟಿದವರಿಗೆ 8 ಆಯ 5 ವ್ಯಯ. ಸಿಂಹ ರಾಶಿಯಲ್ಲಿದ್ದವರಿಗೆ 11 ಆಯ 2 ವ್ಯಯ. ಕನ್ಯಾ ರಾಶಿಯಲ್ಲಿರೋರಿಗೆ 14 ಆಯ 8 ವ್ಯಯ. ಕನ್ಯಾ ರಾಶಿಯಲ್ಲಿ ಹುಟ್ಟಿದವರಿಗೆ 14 ಆಯ 8 ವ್ಯಯ. ತುಲಾ ರಾಶಿಯಲ್ಲಿ 8 ಆಯ 11 ವ್ಯಯ. ವೃಶ್ಚಿಕದಲ್ಲಿ ಹುಟ್ಟಿದವರಿಗೆ 14 ಆಯ 2 ವ್ಯಯ. ಧನು ರಾಶಿಯವರಿಗೆ 11 ಆಯ 8 ವ್ಯಯ. ಮಕರ ರಾಶಿಯಲ್ಲಿ 5 ಆಯ 11 ವ್ಯಯ. ಕುಂಭ ರಾಶಿಯವರಿಗೆ 5 ಆಯ 11 ವ್ಯಯ. ಮೀನ ರಾಶಿಯವರಿಗೆ 11 ಆಯ 8 ವ್ಯಯ. ಇವತ್ತಿನಿಂದ ಶಾಲಿವಾಹನ ಶಕೆ ಪ್ರಾರಂಭದಲ್ಲಿ ನಾವು ಹೇಳಿದ ಹಾಗೆ ಸ್ವಸ್ತಿ ಶ್ರೀಮನ್ರಪ ಶಾಲಿವಾಹನ ಶಕೆ 1948 ಪ್ರಾರಂಭ ಆಗ್ತಾ ಇದೆ. ಪರಾಭವ ಸಂವತ್ಸರೇ ಉತ್ತರಾಯಣೇ ವಸಂತ ಋತೌ ಚೈತ್ರಮಾಸೆ ಶುಕ್ಲಪಕ್ಷೆ ಚೈತ್ರಮಾಸೆ ಸ್ವಲ್ಪ ಅಮಾವಾಸ್ಯೆ ಸೇರಿದ್ದಕ್ಕೆ ಅಮಾವಾಸ್ಯೋಪರಿ ಪ್ರತಿಪತ್ತಿಥೌ, ಇಲ್ಲದೇ ಇದ್ದರೆ ಪ್ರತಿಪತ್ತಿಥೌ ಉತ್ತರಾಭಾದ್ರಪದ ನಕ್ಷತ್ರೇ ಶುಕ್ಲನಾಮ ಯೋಗೆ ನಾಗನಾಮಕರಣೆ ಬೃಹಸ್ಪತಿ ವಾಸರೆ ಅಂತ ಇವತ್ತಿನಿಂದ ಎಲ್ಲರೂ ಪ್ರಾರಂಭ ಮಾಡಬೇಕು ಸಂಕಲ್ಪ ಮಾಡುವಾಗ. ನಾಳೆ ಮತ್ತೆ ಅದು ಅಭ್ಯಾಸ ಬಲದಿಂದ ವಿಶ್ವಾವಸು ಸಂವತ್ಸರೆ ಅಂತ ಬಂದುಬಿಡ್ತದೆ. ಅದಕ್ಕೆ ಇವತ್ತೊಂದು 10 ಸಲ ಅಭ್ಯಾಸ ಮಾಡಿಕೊಂಡಿರಬೇಕು ಅಂತ. ಪರಾಭವ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರಮಾಸೆ ಶುಕ್ಲಪಕ್ಷೆ ದ್ವಿತೀಯಾತಿಥೌ, ನಾಳೆ ದ್ವಿತೀಯಾತಿಥಿ, ರೇವತಿ ನಕ್ಷತ್ರೇ ಬ್ರಹ್ಮನಾಮಯೋಗೆ ಬಾಲವನಾಮಕರಣೆ ಭಾರ್ಗವ ವಾಸರೇ. ಹೀಗೆ ತಿಥಿ ಚೆನ್ನಾಗಿ ತಿಳಿದರೆ ಸಂಪತ್ತು ತಾನಾಗೆ ಮನೆಗೆ ಬಂದು ಸೇರ್ತದಂತೆ. ವಾರ ದಿನನಿತ್ಯ ಯಾವ ವಾರ ಇದೆ ಅಂತ ವಾರ ಅಂದರೆ ಯಾರು? ಗ್ರಹಗಳೇ ವಾರ. ಗ್ರಹಕ್ಕಿಂತ ಬೇರೆ ವಾರವೇ ಇಲ್ಲ. ವಾರ ಯಾವುದು ಅಂತ ದಿನ ತಿಳಿದುಕೊಂಡ್ರೆ ಆಯುಷ್ಯ ವೃದ್ಧಿ ಆಗಿಬಿಡ್ತದಂತೆ. ನಕ್ಷತ್ರ ಯಾವುದು ಅಂತ ದಿನ ತಿಳಿಬೇಕು. ನೋಡಿ, ಇವತ್ತು ಸಂಕಲ್ಪ ಮಾಡೋಣ, ಮುಂದಿನ ಯುಗಾದಿ ಬರೋವರೆಗೂ ಒಂದು ದಿನವೂ ನಕ್ಷತ್ರ ಯೋಗ ಕರ್ಣ ಮರೆಯದೆ ನಾನು ದಿನಾ ತಿಳಿತೇನೆ ಅಂತ ಸಂಕಲ್ಪ ಮಾಡೋಣ. ಪರಾಭವ ಸಂವತ್ಸರದಲ್ಲಿ ಒಂದು ಹೊಸ ರೀತಿಯಾದ ಸಂಕಲ್ಪ. ಕೆಲವರು ಅದನ್ನು ಮಾಡ್ತಾನೆ ಇರ್ತಾರೆ, ಅವರಿಗೇನಲ್ಲ. ಯಾರದನ್ನು ಮಾಡಲ್ವೋ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾಗಿ ನಕ್ಷತ್ರ ತಿಳಿದ್ರೆ ಪಾಪಗಳು ಪರಿಹಾರ ಆಗಿಬಿಡ್ತವೆ. ಯೋಗ ಚೆನ್ನಾಗಿ ಯಾವುದಿದೆ ಇವತ್ತು ಅಂತ ಪಂಚಾಂಗದಲ್ಲೇ ಇರ್ತದೆ. ನಾವೇನು ಲೆಕ್ಕ ಹಾಕಿ ಆಕಾಶದ ಕಡೆಗೆ ಮುಖ ಮಾಡಿ ನೋಡಿ ಈ ಯೋಗ ಅಂತೇನಿಲ್ಲ, ಹಾಕೋಷ್ಟೇನಿಲ್ಲ. ಇವತ್ತು ಭಾಳ ಸುಲಭ, ಮೊಬೈಲ್ಗಳಲ್ಲೇ ಬಂದುಬಿಡ್ತಾ ಇದೆ ಅಲ್ಲ. ಇನ್ನೇನು, ಯೋಗ ತಿಳಿದ್ರೆ ರೋಗ ಇಲ್ಲಂತೆ, ಕರ್ಣ ತಿಳಿದ್ರೆ ಕಾರ್ಯಸಿದ್ಧಿ ಆಗ್ತದಂತೆ. ಪಂಚಾಂಗ ಯಾಕೆ ತಿಳಿಬೇಕು ಅಂತ ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಫಲ ಬೇಕೇ? ಎಲ್ಲ ಸೌಕರ್ಯ ಒದಗಿಸ್ತಾವೆ ಪಂಚಾಂಗ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗಂ ಫಲಮುತ್ತಮಂ ಅಂತ ಹಿರಿಯರು ತಿಳಿಸಿದಂತೆ ಪಂಚಾಂಗ ಶ್ರವಣ ಅಂದರೆ ಇದು. ಹೀಗಿವತ್ತು ಪಂಚಾಂಗ ಶ್ರವಣ ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದು ಈ ಯುಗಾದಿ ಹಬ್ಬವನ್ನು ಭಾಗವತ ಶ್ರವಣದೊಂದಿಗೆ ಕ್ಯಾತ್ಸಂದ್ರದ ರಾಯರ ಮಠದಲ್ಲಿ ನಾವು ನೀವು ಎಲ್ಲ ಸೇರಿ ಆಚರಿಸುವಂತಾಗಿದೆ. ರಾಮನವರಾತ್ರಿಯ ಪರ್ವಕಾಲದ ಪ್ರಾರಂಭ. ಸಾಧ್ಯವಾದರೆ ಪ್ರತಿಯೊಬ್ಬರೂ ಕೂಡ ನಿನ್ನೆ ರಘುನಾಥಾಯ ನಾಥಾಯ ಅಂತ ರಾಮನ ಸ್ಮರಣೆ ಮಾಡಿದ್ದೇವೆ. ಒಂದು ದಿನವೂ ಬಿಡದೆ 9 ದಿನ ರಾಮನ ಚರಿತ್ರೆಗಳನ್ನು ಮನೆ ಮನೆಗಳಲ್ಲಿ ಪಾರಾಯಣವೋ ಪ್ರವಚನವೋ ಅಥವಾ ಕಥೆಯ ರೂಪದಲ್ಲಿ ಇನ್ನೊಬ್ಬರಿಗೆ ನಾವು ಹೇಳೋದೋ ಅಥವಾ ನಮಗೆ ಯಾರಾದರೂ ಹೇಳಿದ್ದನ್ನು ಕೇಳುವುದೋ ಹಾಗೊಂದು ಸಂಕಲ್ಪ ಮಾಡಿ ಮುಂದುವರಿಸಿದರೆ ಅದು ನಮಗೆ ಏಳಿಗೆ ಕಾರಣ ಆಗ್ತದೆ ಅಂತ ಹೇಳ್ತಾ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ದಾಸರು ಹೇಳಿದ ಹಾಗೆ
ಗ್ರಹಗತಿಗಳು, ಆಯವ್ಯಯಗಳು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥ ದಶಾಭುಕ್ತಿಗಳು, ವಕ್ರೀಭಾವ ಮೊದಲಾದವುಗಳು ನಮಗಾಗಬೇಕಾದದ್ದನ್ನು ತಡೆಗಟ್ಟುವ ಶಕ್ತಿ ಅವುಗಳಿಗಿಲ್ಲ. ಇದು ನೆನಪಿರಬೇಕು. ಯಾರೂ ತಡೆಗಟ್ಟಲಿಕ್ಕಿಲ್ಲ. ಏನಾಗಬೇಕು ಅಂತಿದೆ ಅದಾಗೇ ಆಗ್ತದೆ. ಏನಾಗಬಾರ್ದು ಅಂತಿದೆ, ಯಾರು ಮಾಡ್ತೇನೆ ಅಂತ ಹೊರಟರು ನಮಗಾಗಬಾರ್ದದ್ದನ್ನು ನಮಗಾಗಬಾರ್ದು ಅಂತ ದೇವರದನ್ನು ತಡಿತಾನೆ. ಇದು ನಮಗೆ ಸ್ಥಿರವಾಗಿರಬೇಕು. ಮನಸ್ಸಿನಿಂದ ಯಾರೂ ವಿಚಲಿತರಾಗೋದು ಬೇಡ. ಯಾರೂ ಕೂಡ ಇನ್ನೊಬ್ಬರನ್ನು ದೈನ್ಯದಿಂದ ಬೇಡೋದು ಬೇಡ. ಕಾಲೇ ವರ್ಷತಿ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾ ಸಂತು ನಿರ್ಭಯಾ. ಭಯಪಡೋದು ಬೇಡ, ಅನಾಥರಾಗೋದು ಬೇಡ, ದೈನ್ಯದಿಂದ ಇರೋದು ಬೇಡ, ಹಸಿವೆಯಿಂದ ಬಳಲೋದು ಬೇಡ, ರೋಗಗಳಿಗೆ ತುತ್ತಾಗೋದು ಬೇಡ. ಇದು ನಾವೆಲ್ಲ ಲೋಕಕ್ಕೆ ಯಾವತ್ತೂ ಶಾಂತಿಯನ್ನು ಬಯಸಬೇಕಾದವರು. ಆ ಕಾಲಗಳು ನಮಗೆ ಅಂತ ಬರುವಂಥ ಸಮಸ್ಯೆಗಳಿಗೆ ಅವೇ ಕಾರಣ ಅಂತ ತಿಳಿಯೋದು ಬೇಡ. ನಮ್ಮದೇ ಕರ್ಮವೇ ಕಾರಣ, ಅವೆಲ್ಲ ನಿಮಿತ್ತ ಮಾತ್ರ. ಆಗಾಗ ಉದಾಹರಣೆ ಕೊಟ್ಟಿರ್ತೀನಿ ನಾನು. ಎಷ್ಟೋ ಮಂದಿಗೆ ಬಿಗ್ ಬಾಸಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆದರೆ ಭಗವಂತನಂಥ ಬಿಗ್ ಬಾಸಿನ ಮನೆ ಒಳಗೆ ಟಾಸ್ಕ್ಗಳನ್ನು ಎದುರಿಸ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಆ ಕಾರಣದಿಂದ ಏನೇ ಸಮಸ್ಯೆಗಳು ಬಂದರೂ ಭಗವಂತನ ಅನುಗ್ರಹದಿಂದ ಅವನಲ್ಲಿ ಶರಣು ಹೋಗಿ ಅವನ ಅನುಗ್ರಹವನ್ನು ಪಡೆದು ಅದನ್ನು ಎದುರಿಸುವಂತೆ ನಾವು ಮಾಡಿಕೊಳ್ಬೇಕಷ್ಟೇ ಅಂತ ತಿಳಿಸಿ 4 ಮಾತನ್ನು ನಿಮಗೆ ಹೇಳ್ತಾ, ನಾಳೆಯ ದಿವಸ ಮತ್ತೆ ಭಾಗವತದ ಮುಂದುವರೆದ ಭಾಗ ನವಮ ಸ್ಕಂಧ, ಅದಾದ ಮೇಲೆ ದಶಮ ಸ್ಕಂದದ ಭಾಗ ಚಿಂತಿಸೋಣ ಅಂತ ಹೇಳಿ ರಾಮನದೇ ಒಂದು ಮಂತ್ರ ಮೊದಲನೇ ದಿನ ಹೇಳಿದ್ದೇನೆ, ಇವತ್ತು ಹೇಳಿಕೊಡ್ತೇನೆ. ಅಲ್ಲಿಗೆ ಮುಕ್ತಾಯ ಮಾಡೋಣ ಮಂತ್ರ ಹೇಳಿದ ಮೇಲೆ ಅಂತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. 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 ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಂ.